ಎಸ್, ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ಲೈವಲ್ಲಿ ಏನಿವತ್ತು V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟೊಂದು ರೋಸ್ ಪೆಟಲ್ಸ್ಗಳಿದೆ. ಇಷ್ಟೊಂದು ಟ್ರೇನಲ್ಲಿ ರೋಸ್ ಪೆಟಲ್ಸ್ ಇದೆ ಅಂತ ಯಾಕಿರ್ಬೋದು? ಇಷ್ಟೊಂದು ರೋಸ್ ಪೆಟಲ್ಸ್ ಇವತ್ತು ಹೀಗೆ ಇಟ್ಕೊಂಡಿದೀವಿ. ಈ ಲೈವ್ ನೋಡ್ತಾ ಇರೋರು ಅಬ್ಸರ್ವ್ ಮಾಡಿ, ಏನಕ್ಕಿರ್ಬೋದು ಈ ಲೈವ್ನಲ್ಲಿ ಇಷ್ಟೊಂದು ರೋಸ್ ಪೆಟಲ್ಸಾ? ಯಾಕಿರ್ಬೋದು? ಯಾರಾದರೂ ಯೋಚನೆ ಮಾಡಿದ್ದೀರಾ? ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಹೇಗೆ ಅನ್ಸುತ್ತೆ? V.9 ಈವೆಂಟ್ಸಲ್ಲಿ ಇಷ್ಟು ದಿನ ಈವೆಂಟ್ಸ್ಗಳು ಮಾಡ್ತಿದ್ರು, ಕ್ಲೈಂಟ್ಸ್ ಬರೋರ್ನೆಲ್ಲ ಮಾತಾಡಿಸ್ತಾ ಇದ್ರು ಅರುಣ್ ಸರ್. ಇವತ್ತು ಯಾಕೆ ಇಷ್ಟೊಂದು ಟ್ರೇನಲ್ಲಿ ರೋಸ್ ಪೆಟಲ್ಸ್ ಇದೆ ಅಂತ? ಎಸ್, ಎಲ್ಲರೂ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಜಾಯ್ನ್ ಆಗಿ, ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ನಿಮ್ಗೊಂದು ಬ್ಯೂಟಿಫುಲ್ ಮೆಸೇಜ್ ಬರುತ್ತೆ ಈ ಒಂದು ಲೈವ್ ಕಂಪ್ಲೀಟ್ ಆಗೋ ಒಳಗಡೆ. ಎಸ್, ಅದಿನ್ನೇನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಎಸ್, ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾರೇ ವ್ಯಕ್ತಿ ಆಗಿರ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಆದ್ರೂ ಅವ್ರನ್ನ ರೆಕಗ್ನೈಸ್ ಮಾಡಬೇಕು, ಅವ್ರಿಗೊಂದು ಪುಷ್ ಕೊಡ್ಬೇಕು. ಅದು ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ನನ್ನಲ್ಲಿ ಜಾಸ್ತಿ ಇದೆ. ಯಾಕೆ ಅಂತ ಅಂದ್ರೆ ಎಷ್ಟೊಂದು ಜನ ಪ್ರಯತ್ನನೇ ಮಾಡಿರಲ್ಲ, ಅಷ್ಟು ಫೇಲ್ಯೂರ್ ಆಗಿರುವಂತ ವ್ಯಕ್ತಿ ನಾನು. ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ, ಒಂದು ಸಂಸ್ಥೆನ ಈ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನ್ ಗೊತ್ತಾ? ಆ ಫೇಲ್ಯೂರ್ಸ್. ಆ ಜರ್ನಿ ಸಾಮಾನ್ಯ ಜರ್ನಿ ಅಲ್ಲ. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದೀನಿ ಅಂದ್ರೆ ನಾನು, ಯು ಕಾಂಟ್ ಬಿಲೀವ್. ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಇವತ್ತು ನಾನು ಬೇಬಿ ಶವರ್ ತರ ಆಗಿದ್ದೀನಿ. ವೈ? ಹೆಲ್ತ್, ಫಿಟ್ನೆಸ್. ನನ್ನ ಫೇಸ್ ನೋಡಿ ಹೆಂಗಾಗುವುದು, ಏರ್ ನೋಡಿ ಹೆಂಗಾಗಿದ್ದೀನಿ ನೋಡಿ. ಏನಕ್ಕೆ ಗೊತ್ತಾ? ಸ್ಯಾಕ್ರಿಫೈಸ್. ಸಕ್ಸಸ್ ಆಗ್ಬೇಕಾದ್ರೆ ಸಕ್ಸಸ್ ಕೇಳೋದೇ ಅದು. ನೀನ್ ಓಕೆ, ನಾನು ಬಂದ್ಬಿಡ್ತೀನಪ್ಪ, ನೀನ್ ನನಗಾಗಿ ಏನೇನು ಕೊಟ್ಟೆ ಅಂತ ಕೇಳುತ್ತೆ. ಆನ್ಸರ್ ಏನಿರುತ್ತೆ ನಿನ್ಗೆ? ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸಾಕಾ ಸಕ್ಸಸ್ ಬಂದ್ಬಿಡುತ್ತಾ? ಫ್ಯಾಮಿಲಿ ಫಸ್ಟ್ ರಿಜೆಕ್ಟ್ ಮಾಡಕ್ ನಿಮ್ಮನ್ನು. ಟೈಮ್ ಕೊಡಕ್ಕಾಗಲ್ಲ ಅವ್ರು, ನೀವೇ ಕೊಡಕ್ಕಾಗಲ್ಲ ಟೈಮ್. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀರಾ, ಲಂಚ್ ಸ್ಕಿಪ್ ಮಾಡ್ತೀರಾ, ಸ್ನ್ಯಾಕ್ಸ್, ಕಾಫಿ, ಟೀ, ಡಿನ್ನರ್, ನಿದ್ದೆ ಸ್ಕಿಪ್. ನಿಮ್ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡಕ್ಕಾಗಲ್ಲ, ಕ್ಲೋಸ್ ಫ್ರೆಂಡ್ ಜೊತೆ ಮೀಟ್ ಮಾಡಕ್ಕಾಗಲ್ಲ. ಒಂದ ಎರಡ ಎಷ್ಟು ಸ್ಯಾಕ್ರಿಫೈಸ್. ಒಂದೊಂದ್ಸಲಿ ನೀವೊಂದು ಕ್ಲಾತ್ ತಗೊಳಕ್ ಹೋಗೋಣ ಒಂದು ಶಾಪ್ಗೆ ಅಂದ್ರೆ ಅದಕ್ಕೂ ಟೈಮ್ ಇರಲ್ಲ. ಅಷ್ಟು ಸ್ಯಾಕ್ರಿಫೈಸ್ ಮಾಡಿರೋದು ನಾನು. ಎಷ್ಟೊಂದು ಜನ ಪ್ರಯತ್ನನೇ ಮಾಡಿರಲ್ಲ, ಅಷ್ಟು ಸ್ಯಾಕ್ರಿಫೈಸ್. ನೋ ಫ್ಯಾಮಿಲಿ ಟೈಮ್, ನಥಿಂಗ್, ಓನ್ಲಿ ವರ್ಕ್ ವರ್ಕ್. ಎದ್ದ, ರೆಡಿ ಆದ, ಬಂದ, ವರ್ಕ್ ಮಾಡ್ದ, ಮತ್ತೆ ಹೋದ, ಒಂದು 5-10 ನಿಮಿಷ ತಿಂದ, ಅಪ್ಡೇಟ್ಸ್ ನೋಡ್ದ, ಮಲಗ್ದ, ಮತ್ತೆ ಎದ್ದ. ಇದು ವೀಕ್ ಡೇಸ್. ವೀಕೆಂಡ್ ಏನೋ ಇನ್ನ ಜಾಸ್ತಿ ಕೆಲಸ. ಈ ಹೆಣ್ಮಕ್ಳನ್ನ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರಗಲ್ ಇದೆ ಗೊತ್ತಾ? ಇದ್ರ ಜೊತೆಗೆ ಇನ್ನೊಬ್ಬರನ್ನ ಆಡ್ ಮಾಡ್ತೀನಿ. ಬರಲ್ಲ, ನೀವು ಬ್ಯಾಕ್ ಎಂಡ್ ಅಲ್ಲೇ ಇರ್ತೀವಿ. ಎಲ್ಲರೂ ಒಂದೊಂದು ಸ್ಟ್ರಗಲ್ ಮಾಡ್ಕೊಂಡು ಬಂದಿರೋರು. ಇದು ಯಾಕೆ ಇಷ್ಟೆಲ್ಲ ರೋಸ್ ಪೆಟಲ್ಸ್ ಅರೇಂಜ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ ಅನ್ನೋದು ಕೇಳ್ತೀವಿ. ಟ್ಯಾಲೆಂಟ್ ಇರೋರಿಗೆ ಗುರ್ತಿಸ್ಬೇಕ್ರಿ. ಯಾರು ಗುರ್ತಿಸ್ತಾರೆ ಹೇಳಿ? ಅವರೇ ಹೋಗಿ ಗುರ್ತಿಸ್ಕೊಳಕ್ ಹೋದ್ರೆ ಆಪರ್ಚುನಿಟಿ ಸಿಗಲ್ಲ.
ಜೊತೆಲಿರೋ ಗುರುತಿಸೋಣ ಅಂತ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಉರಿ ಇರುತ್ತೆ. ಅದೇನೋ ಗೊತ್ತಿಲ್ಲ, ಕಣ್ ಬೀಳುತ್ತೆ ಅಂತಾರೆ, ಹೊಟ್ಟೆ ಉರಿ ಅಂತಾರಲ್ಲ, ಅದೆಲ್ಲ ನಾವು ನಿಜ ಅದು. ನಾನು ಇದುವರೆಗೂ ನನ್ನ ಲೈಫಲ್ಲಿ ಅದೇನು ಯೋಚನೆ ಮಾಡಿಲ್ಲ. ಮತ್ತೆ ಬೆಳೀತಾ ಇದ್ದಂಗೆ ಯಾರೋ ತುಳಿತಾರೆ, ಕಾಲಿಡ್ದು ಎಳಿತಾರೆ, ಅದೆಲ್ಲ ಏನದು ವರ್ಡ್ಸು, ಅದು ನಿಜ ಅದೆಲ್ಲ ನನ್ಗೇನು ಗೊತ್ತೇ ಇಲ್ಲಪ್ಪ ಅದೆಲ್ಲ. ಮತ್ತೆ ನಿಮ್ ಬ್ರ್ಯಾಂಡ್ ಬಗ್ಗೆ ನಿಮ್ ಬಗ್ಗೆ ಏನೋ ಬ್ಯಾಡ್ ಆಗಿ ಹೇಳ್ತಾರೆ ಬೇರೆಯವರು, ಅದೆಲ್ಲ ನಿಜ ನನಗೆ ಇದುವರೆಗೂ ಅದು ಕಾನ್ಸೆಪ್ಟೇ ಗೊತ್ತಿಲ್ಲ. ಬಿಕಾಸ್ ನಾನು ಬರೇ ಕೆಲಸ ಏನೋ ವರ್ಕ್ 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 ವರ್ಕ್. ನೀವು ನಾಲೆಜ್ ಇರೋ ಜೊತೆ ನೀವು ಮಾತಾಡಿದ್ರೆ ನಾಲೆಜ್ ಕನೆಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ನಾಲೆಜ್ ಇದ್ರೆ ಅಲ್ಲಿ ಬರುತ್ತೆ ಬಾಯಿ. ಇದಿಲ್ಲ ಅಂತ ಅಂದ್ರೆ ಮಾತಾಡಕ್ಕಾಗಲ್ಲ, ಅವ್ರು ತಪ್ಪು ಅಂತ ಅಲ್ಲ, ತಿಳ್ಕೊಳಕ್ ಟೈಮ್ ಬೇಕು. ಎಷ್ಟು ತಾಳ್ಮೆ ಬೇಕು ಅಂದ್ರೆ ಲೈಫಲ್ಲಿ ಮನುಷ್ಯನಿಗೆ. ನೆಕ್ಸ್ಟ್ ಇವತ್ತು ಈ ಸೆಟಪ್ ಮಾಡಿರೋದು ಏನಕ್ಕೆ ಅಂದ್ರೆ, ಮೊನ್ನೆ ಒಂದು ಇವೆಂಟ್ ಮಾಡಿದ್ವಿ, ನನಗೆ ಅನ್ಎಕ್ಸ್ಪೆಕ್ಟೆಡ್ ಪರಿಚಯ ಆಗಿರೋದು ಅನಿಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್. ನನ್ನ ಬಿಗ್ ಕ್ಲಾಸ್ ಸರ್, ನೀವೊಂದು ಈವೆಂಟ್ ಕೊಟ್ರಿ, ನೀವೇನಾದ್ರೂ ಲೈವ್ ನೋಡ್ತಾ ಇದ್ರೆ ಈ ಲೈವ್ ನಿಮ್ಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಸರ್. ಅಂಡ್ ಒಂದು ವೆಲ್ಕಮ್ ಹೋಮ್ ಅಂತ ಒಂದು ಈವೆಂಟ್ ಮಾಡಿದ್ವಿ. ಅನಿಲ್ ಸರ್ ನೀವು ಆಪರ್ಚುನಿಟಿ ಕೊಟ್ರಿ, ನಮ್ ಸ್ಟೂಡೆಂಟ್ ಎಲ್ಲರೂ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ಮೇನ್ ಒಂದು ಈವೆಂಟ್ ಮ್ಯಾನೇಜ್ ಮಾಡಿದ್ದು ನಮ್ಮ ಕುಮಾರ್ ಸರ್, ಆಮೇಲೆ ಈವೆಂಟ್ ಕೋಆರ್ಡಿನೇಟ್ ಮಾಡಿದ್ದು ನಮ್ಮ ಪರಿಣಿತಾ ಮೇಡಮ್. ಪರಿಣಿತಾ ಮೇಡಮ್, ನೀವೇನಾದ್ರೂ ಈ ಲೈವ್ ನೋಡ್ತಾ ಇದ್ರೆ ಐ ರಿಯಲಿ ಅಪ್ರಿಶಿಯೇಟ್. ಸುಜಾತಾ ಮ್ಯಾಮ್, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಅವತ್ತು ಲೈವ್ ಬಂದಿದ್ವಿ, ಒನ್ ಬೈ ಒನ್ ಸ್ಟೆಪ್ ಹೋಗ್ತಾ ಇದ್ದಾರೆ. ಇವತ್ತು ನೀವು ಬರ್ಬೇಕಾಗಿತ್ತಿಲ್ಲಿ, ನೀವು ಬೇರೆ ಕಡೆ ಇದ್ದೀರಿ, ಬ್ಯುಸಿ ಇದ್ದೀರಿ ವರ್ಕಲ್ಲಿ. ಈ ಲೈವ್ ಮುಖಾಂತರ ನೀವು ಒಂದು ಥ್ಯಾಂಕ್ಸ್ ಹೇಳಿ ಎಲ್ರಿಗೂ. ಆಪರ್ಚುನಿಟಿ ಕೊಟ್ಟಿರೋ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳಿ. ಅಂಡ್ ಅದ್ರಲ್ಲಿ ನೆನ್ನೆ ಏನ್ ವಾರ, ಸೋಮವಾರ ನೀವು ಮಾಡಿದ ಈವೆಂಟು ಸಂಡೇ ಫ್ಯಾಮಿಲಿ ಜೊತೆ ಇದ್ರು ಮೇಡಮ್. ಸರ್ ಸ್ವಲ್ಪ ಮುಂದೆ ಬನ್ನಿ, ಫ್ಯಾಮಿಲಿ ಜೊತೆ ಇದ್ರಿ. ಅವಾಗ ನಾನು ಫೋನ್ ಮಾಡಿದ ತಕ್ಷಣ ನೈಟು ನೆಕ್ಸ್ಟ್ ಡೇನೆ ಬರ್ತೀನಿ ಅಂದ್ರಿ, ಮಾಡಿದ್ವಿ. ಆ್ಯಂಡ್ ರಚಿತಾ ಮ್ಯಾಮ್ ಅವನ್ ಡೆಡಿಕೇಶನ್ ಕಾಣಿಸ್ತಿದೆ, ನಿಮ್ ಚೇಂಜಸ್ ಕಾಣಿಸ್ತಿದೆ. ಅರುಣ್ ಸರ್, ನೀವು ಲೈವ್ ಎಲ್ಲ ಲೈವ್ ನೋಡ್ತೀರಾ, ಐ ಆಮ್ ರಿಯಲಿ ಅಪ್ರಿಶಿಯೇಟ್ ಯು. ನಿಮ್ ವೈಫ್ ಇಷ್ಟೊಂದು ಫ್ರೀಡಮ್ ಕೊಟ್ಟಿದ್ದೀರಾ, ಅವ್ರು ಅದೇ ತರ ಆ ಫ್ರೀಡಮ್ ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು ಸರ್. ಇವ್ರ ಹಸ್ಬೆಂಡ್ ಒಂದು ಕ್ಲಾಸ್ ಬರಲಿ, ಥ್ಯಾಂಕ್ ಯು. ಅಂಡ್ ಸಪ್ನಾ ಮ್ಯಾಮ್ ಮೇಡಮ್, ನೀವು ಬಂದಾಗ ನಾನು ಮಾತಾಡ್ತಾರೋ ಇಲ್ವೋ ಅನ್ಕೊಂಡಿದ್ದೆ, ಬಟ್ ನಿಮ್ ಚೇಂಜಸ್, ನೀವು ಮಾತಾಡ್ತಿರೋದು, ನಿಮ್ ಕಮಿಟ್ಮೆಂಟು. ನಾನು ಕಾಲ್ ಮಾಡಿದ ತಕ್ಷಣ ಒಂದು ಫ್ರೀಲಾನ್ಸಿಂಗ್ ವರ್ಕ್ ಇದೆ, ಹೋಗ್ಬೇಕು. ಎಸ್ ಸರ್, ಮಾಡ್ತೀನಿ. ಸೋ ಪ್ರೌಡ್ ಆಫ್ ಯು. ಒಂದು ಬಿಗ್ ಕ್ಲಾಸ್ ಬರಲಿ. ಅಂಡ್ ನಿಮ್ ಡೆಡಿಕೇಶನ್, ನೀವು ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ತಿರೋ, ಅಷ್ಟು ಅಡಿಕ್ಟ್ ಆಗಿದ್ದೀರಾ ವರ್ಕ್ ಮಾಡೋದಕ್ಕೆ, ಈವೆಂಟ್ಸ್ ಮಾಡೋದಕ್ಕೆ. ಸೊ ಹ್ಯಾಪಿ. ಬಿಗ್ ಕ್ಲಾಸ್. ಸಂಜನಾ ಮ್ಯಾಮ್, ಏನ್ ಹೇಳಿ ನಾನು ನಿಮ್ ಬಗ್ಗೆ, ನೀವು ಬಂದಾಗ ಒಂದು ಮಾತಾಡ್ತಿರ್ಲಿಲ್ಲ, ಅಕ್ಕನ ಪರ್ಮಿಷನ್ ತಗೊಂಡು ಮಾತಾಡ್ತಾ ಇದ್ರಿ. ಅಕ್ಕ ಹೇಳ್ತಾ ಇದ್ರು ಸ್ನೇಹಿತರೆ, ಇವ್ರು ಸುಮ್ಮನೆ ಕುತ್ಕೊಳ್ಳೋರು. ಇವತ್ತು ಅವರೇ ಎಷ್ಟು ಚಂದ ಮಾತಾಡ್ತಾರೆ. ನಿಜವಾಗ್ಲೂ ನಿಮ್ ಚೇಂಜಸ್ಗೆ ನನ್ಗೆ ಬಹಳ ಖುಷಿ ಇದೆ. ಬಿಗ್ ಕ್ಲಾಸ್. ದಿವ್ಯಾ ಮೇಡಮ್, ಇವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಆಗ್ಬೇಕಾಗಿತ್ತು. ಓನ್ಲಿ 6 ಮಂತ್ ಜಾಬ್ ಮಾಡ್ತೀನಿ ಸರ್, ಆಮೇಲೆ ಫ್ರೀಲಾನ್ಸಿಂಗ್ ಮತ್ತೆ ನಾನೇ ಓನಾಗಿ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ. ಆದ್ರೂ ನಾವು ಬೇರೆ ಕಡೆ ಕಳಿಸ್ತೀರಾ, ಇಲ್ಲೇನೆ ವರ್ಕ್ ಮಾಡ್ತಾನೆ ಇದ್ದಾರೆ. ಎಷ್ಟು ಹುಚ್ಚಿ ಆಗ್ಬಿಟ್ಟಿದ್ದೀರ ಮ್ಯಾಮ್, ನಿಜವಾಗ್ಲೂ ನೀವು ಏನ್ ಕೆಲಸ ಮಾಡ್ತೀರಾ ಮ್ಯಾಮ್, ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ ಮ್ಯಾಮ್. ನಿಜವಾಗ್ಲೂ ನಿಮ್ ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ. ಇನ್ನ ಎಕ್ಸ್ಪೀರಿಯನ್ಸ್ ತಗೊಂಡು ನಿಧಾನಕ್ಕೆ 1 by 1 ಮಾಡಿ ಅಂಡ್ ಒಂದು ಕ್ಲಾಸ್ ಬರಲಿ. ಮೇಡಮ್, ಮೊನ್ನೆ ಅಮ್ಮನ ಒಂದು ಸ್ಟ್ರಗಲ್, ನಿಮ್ದೊಂದು ಜೋಶ್ ಸೂಪರ್ ಆಗಿದೆ. ಹಾಗಾಗಿ ನಾನು ನಿಮ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ನಿಮ್ ಚೇಂಜಸ್ ಇಮಿಡಿಯೇಟ್ ಗೊತ್ತಾಯ್ತು. ನೆಕ್ಸ್ಟ್ ಡೇನೆ ನೀವೆಲ್ಲ ಅಪಾಯಿಂಟ್ ಆದ್ರಿ, ಇನ್ಸ್ಟಿಟ್ಯೂಟ್ ಅಲ್ಲೇ ನಾವು ಪ್ಲೇಸ್ಮೆಂಟ್ ಮಾಡಿದ್ವಿ. ದೀಪ ಮಾಡಿದ್ವಿ. ನಾನು ಹೇಳಿದ್ದು ಏನ್ ಮಾಡ್ತಿದ್ದಾರೆ ಪ್ರಾಪರ್ ಆಗಿ ಹೋಗ್ತಿದೆ 1 by 1. ಕರೆಕ್ಷನ್ ಇಲ್ಲೂ ಅಷ್ಟೇ ಬೇಗ ಮಾಡ್ಕೊಂತ ಇದ್ದಾರೆ. ಸ್ಟೂಡೆಂಟ್ ಆಗಿದ್ದ 1 ವರ್ಷ ನೋಡೋದಾದ್ರೆ ಇವಾಗ ಟ್ರೈನರ್ ಆಗಿ ಬಂದಿದ್ದಾರೆ. ಇನ್ನ ಕಲೀಲಿ, ಇನ್ನ ಹೇಳ್ಕೊಡ್ತೀನಿ 1 by 1. ಇದು ತುಂಬಾ ಮಹಾವಿದ್ಯೆ ಅಲ್ಲ, ರೂಟ್ ಮಾಡ್ಬಿಟ್ಟಿದ್ದೀನಿ ನೀಟಾಗಿ.
ಅದೊಂದು ಬುಕ್ಲೆಟ್ ಇದೆ, ಅದನ್ನ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡೋದು ಅಷ್ಟೇ ಕೆಲಸ. ಈಗ ನೀವೆಲ್ಲಾದ್ರೂ ಹೋಗಿ ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಕ್ಲಾತ್, ಒಂದು ಬ್ಲೇಸರ್ ಹೇಳ್ಕೊಳ್ಳಿ, ನೀವು ಹೋಗಿ ಸ್ಟಿಚ್ ಮಾಡಿ ಎಲ್ಲ ಏನೂ ಮಾಡಂಗಿಲ್ಲ. ಸೈಜಸ್ ನೋಡ್ತೀರಾ, ಹಾಕ್ತೀರಾ, ಟ್ರಿಮ್ ಮಾಡ್ತೀರಾ, ವಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಹಂಗೆ V.9 16 ವರ್ಷ ಸ್ಟ್ರಗಲ್ ಮಾಡಿ ತಂದು ಇಲ್ಲಿ ಕೊಟ್ಟಿದ್ದೀವಿ. ನೀಟಾಗಿ ಮೂವ್ ಮಾಡ್ಕೊಂಡು ಬಿಗ್ ಕ್ಲಾಸ್ ಬನ್ನಿ. ಪ್ರಿಯಾಂಕಾ ಮ್ಯಾಮ್ ಏನ್ ಹೇಳಿ ನಿಮ್ ಬಗ್ಗೆ, ಎಷ್ಟು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ ಕ್ಲೈಂಟ್ ಸರ್ವಿಸ್ ತಗೊಂಡವರು. ಬಹಳ ಖುಷಿ ಇದೆ ಅಮ್ಮ. ಪ್ರಿಯಾಂಕಾ ಅವ್ರ ತಾಯಿ ಲೈವ್ ನೋಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಇನ್ಸ್ಟಾಗ್ರಾಮ್ ನೋಡಿ ಈ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಮಾಡಿಸಿದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಬಿಗ್ ಕ್ಲಾಸ್ ಮತ್ತೆ ಅವ್ರ ಅಕ್ಕ ಮೇಡಮ್, ನಿಜ ಹೇಳ್ತೀನಿ, ನಿಮ್ಮ ಅಕ್ಕ ತರ ಎಲ್ಲರ ಅಕ್ಕ ಸಿಗ್ಲಿ. ಏನ್ ಸಪೋರ್ಟ್ ಮಾಡ್ತೀರಾ ಮೇಡಮ್ ನೀವು, ಬ್ಯೂಟಿಫುಲ್. ನೀವು ಇಂಟೀರಿಯರ್ ಡಿಸೈನ್ ಮಾಡಿ ಎಲ್ಲ ಎಂಡ್ ಟು ಎಂಡ್ ಮಾಡ್ಕೊಡ್ತಾರೆ ಮೇಡಮ್. ಅಕ್ಕನ ಬ್ರ್ಯಾಂಡ್ ವಿಷನ್ 360 ಇಂಟೀರಿಯರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಕಾಂಟ್ಯಾಕ್ಟ್ ಮಾಡಿ. ಅವ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ. ಬ್ರ್ಯಾಂಡಿಂಗು ಮಾಡೋದ ಮೇಡಮ್, ಬಿಡೋದು ಬೇಡ. ಎಲ್ಲರಿಗೂ ಅಷ್ಟೇ ಬ್ರ್ಯಾಂಡಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ನಿಮ್ ಬಗ್ಗೆ ನೀವು ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ. ಓಕೆ, ದೇವಸ್ಥಾನಕ್ಕೆ ಹೋಗ್ತೀರಾ, ಕರೆಕ್ಟ್? ಕೈ ಹಿಡ್ಕೊಳ್ಳಿ, ಕೈ ಮುಗಿರಿ, ಕೈ ಮುಗಿತೀರಾ, ಮುಗಿರಿ ಮೇಡಮ್. ನಾನು ಕೇಳ್ಕೊತಾ ಇದ್ದೀನಿ, ಮುಗಿತೀರಾ, ಕರೆಕ್ಟ್? ಕ್ಲೀನಾಗಿ ಮುಗಿರಿ, ಮುಗಿತೀರಾ. ನೀವೇನ್ ಕೇಳ್ಕೊತೀರಾ ದೇವ್ರ ಹತ್ರ? ನಿಮ್ಗೆ ಇಷ್ಟ ಇರುವಂತ ದೇವಸ್ಥಾನಕ್ಕೆ ಹೋಗಿ ಕಣ್ಣು ಮುಚ್ಕೊಳ್ಳಿ, ಪ್ರೇಯರ್ ಮಾಡ್ಕೊಳ್ಳಿ, ಏನ್ ಬೇಕು ಅಂತ ಕೇಳ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಆರಾಧ್ಯ ದೈವ ನೀಮ್ಕರಲ್ಲಿ ಬಾಬಾ ಜೊತೆಗೆ ಸಾಯಿ ಬಾಬಾನ ನಾನು ನೆನಪಿಸ್ಕೊಂಡೆ. ನನಗೇನ್ ಬೇಕು ಅಂತ ಕೇಳ್ಕೊಂಡೆ, ಕರೆಕ್ಟ್? ನೀವು ನಿಮ್ಗೆ ಇಷ್ಟ ಬರುವಂತ, ಇಷ್ಟ ಪಡುವಂತ ದೇವರನ್ನ ಏನ್ ಬೇಕು ಅಂತ ಕೇಳ್ಕೊಂಡೆ, ಕರೆಕ್ಟ್? ನಿಜ ಅಲ್ವಾ? ನೀವು ಲೈವ್ ಅಲ್ಲಿ ಇದ್ದೀರಾ, ನೀವು ಕೇಳ್ಕೊಳ್ಳಿ. ದೇವ್ರ ಹತ್ರ ಕೇಳ್ಕೊಂತಿದ್ದೀರಾ ಅಂದ್ರೆ ಲೈಫ್ ಅಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋದನ್ನ ನೀವು ಕೇಳಲಿಲ್ಲ ಅಂದ್ರೆ ಹೆಂಗ್ ಸಿಗುತ್ತೆ? ಹೌದಾ ಇಲ್ಲ? ಅದನ್ನ ನೀವು ಕೇಳಿ ಸ್ನೇಹಿತರೆ, ಬರುತ್ತೆ, ಸಿಗುತ್ತೆ. ಎಷ್ಟೊಂದು ಜನ ಅದ್ರಲ್ಲೇ ನೀವು ಫೇಲ್ಯೂರ್ ಆಗ್ತಾ ಇರೋದು. ನಾನು ಇದ್ದೀನಲ್ಲ, ಅರುಣ್ ಸರ್ ಇದ್ದಾರೆ, ಟ್ಯಾಲೆಂಟ್ ಇರೋರು ನನ್ನ ಕಣ್ಣು ಕಾಣಿಸ್ಕೊಳ್ಳಿ ಫಸ್ಟ್. ನನ್ನ ಕಣ್ಣು ಕಾಣಿಸ್ತಿಲ್ಲ ಯಾರು, ನಾನು ಎಲ್ರಿಗೂ ಕಾಣಿಸ್ತಾ ಇದ್ದೀನ, ಅದಕ್ಕೆ ನಾನು ನಿಮ್ ಲೈವ್ ಮುಂದೆ ಬಂದಿದ್ದೀನಿ. ಎಷ್ಟೊಂದು ಜನ ಟ್ಯಾಲೆಂಟ್ ಇರೋರು ಸುಮ್ಮನೆ ಇದ್ದಾರೆ. ಫಸ್ಟ್ ಅರುಣ್ ಸರ್ ಕಣ್ಣು ಕಾಣಿಸ್ಕೊಳ್ಳಿ, ಬನ್ನಿ, ನಾನು ಬೆಳೆಸ್ತೀನಿ. ಅನ್ಸುತ್ತಾ? ಫೀಲ್ ಆಗ್ತದ? ಒಂದು ಕ್ಲಾಸ್ ಮಾಡಿದ್ದೀನಿ ನೋಡಿ, ನನ್ಗೆ ಬೇಕು ಕ್ಲಾಸ್ ಕೊಡಿಸ್ಕೊಂಡೆ. ಹಂಗೆ ಲೈಫಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋದು ಪಡ್ಕೋಬೇಕು. ಇವತ್ತು ಈ ಸೆಟಪ್ ಯಾರಿಗೆ ಅಂದ್ರೆ ನಮ್ಮ ಸ್ಟೂಡೆಂಟ್ ವರ್ಕ್ ಮಾಡಿದ್ದಾರೆ, ಒಂದು ಪ್ರೋಟೋಕಾಲ್ ಹಾಕಿದ್ವಿ, ಅದನ್ನ ನೀಟಾಗಿ ಮಾಡಿದ್ದಾರೆ. ಅವ್ರಿಗೆ ಹಾನರ್ ಮಾಡಕ್ಕೆ ಈ ಸೆಟಪ್ ಮಾಡಿದ್ವಿ. ಓಕೆ, ಅವ್ರಿಗೆ ಹಾನರ್ ಮಾಡೋಣ. ಅದಾದ್ಮೇಲೆ ನಮ್ಮ ಸೀನಿಯರ್ಸ್ ಕೂಡ ಏನೆಲ್ಲ ಮಾಡಿದ್ದಾರೆ ಅವ್ರಿಗೆ ಪೇಮೆಂಟ್ ಮಾಡೋಣ. ಮೇಡಮ್, ಒಂದು ಪೇಮೆಂಟ್ ಇದೆ, ತಗೊಂಡು ಇಲ್ಲಿಗೆ ನೋಡ್ತೀನಿ, ಇಲ್ಲೇ ಕೊಡ್ತೀನಿ. ಲೈವ್ ಹೋಗ್ಬೇಕಾಗಿತ್ತು ನಾನು ಇಂಡಿವಿಜುವಲ್ ಆಗಿ, ಬಟ್ ನಿಮ್ಗೆ ಸ್ಪೆಷಲ್ ಬೇಕಾದ್ರೆ ಇನ್ನೊಂದು ಲೈವ್ ಹೋಗೋಣ. ಯಾಕಂದ್ರೆ ತುಂಬಾ ಕ್ವಾಲಿಟಿ ಇದೆ. ಸ್ಟೂಡೆಂಟ್ ಆಗಿ ಬಂದಾಗ ಒಂಥರ ಇದೆ, ಸ್ವಲ್ಪ ದಿನ ಗ್ಯಾಪ್ ತಗೊಂಡ್ರೆ ಯೋಚನೆ ಮಾಡಿ, ಅವಾಗ ಒಂಥರ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತಾ ಹೋಗ್ತೀವಿ, ಅವಾಗ ಒಂಥರ. ಇವಾಗ ನಿಮ್ಮಲ್ಲಿ ತುಂಬಾ ಚೇಂಜಸ್ ಇದೆ. ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಲೈವ್ ಪ್ರಿಯಾಂಕಾ ಮೇಡಮ್. ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿಯೋದು ಬೇಡ ಮೇಡಮ್. ಸ್ಟಾರ್ಟಿಂಗ್ 100 ರೂಪಾಯಿ, 50 ರೂಪಾಯಿ, ಆ ದುಡಿಯೋ ಮಾರ್ಗ ಪ್ರಾಪರ್ ಆಗಿರ್ಲಿ ಸ್ನೇಹಿತರೆ. ಅದೇ ನೆಕ್ಸ್ಟ್ ಲೆವೆಲ್ ಹೋಗೋದು. ಆಂಕರ್ ಅರುಣ್ ಸರ್ ಫಸ್ಟ್ ನಾರ್ಮಲ್ ಅರುಣ್, ಪೇಪರು ಹಾಲ್ ಹಾಕೊಂಡು ಬಂದಿರುವಂತ ವ್ಯಕ್ತಿ ರೀ ನಾನು. ಈ ಆಲ್ಕೋ ಅವತ್ತಿದ್ದೀರಾ ಗೊತ್ತಾ? ಮತ್ತೆ ರೌಂಡ್ ಏನ್ ಬರ್ತಿತ್ತು, ರಸಗುಲ್ಲ. ರಸಗುಲ್ಲ ಇದು ಕೊಡಿಸ್ತಾರೆ. ನಮ್ಮ ಪೇಪರ್ ಓನರ್ ಅಂತ ಸೈಕಲ್ ತುಂಬಿಕೊಂಡು ಹೋಗ್ತಿದೆ ಪೇಪರ್ ಹಾಕಕ್ಕೆ, ಅದನ್ನ ತಿನ್ನಕ್ಕೆ. ಎಷ್ಟು ಸ್ಟ್ರಗಲ್ ಮಾಡಿದೀನಿ ಅಂದ್ರೆ ಸಿಕ್ಕಾಪಟ್ಟೆ. ಸೊ ಆದಷ್ಟು ನಿಮ್ಮನ್ನ ಒಳ್ಳೇದೇ ಮಾಡಿಸ್ಬೇಕು. ನೀವು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು.
ನನ್ನ ಜೊತೆಲಿ ಇದಾರಲ್ಲ ನಮ್ಮ ಸ್ನೇಹಿತರು, ನಮ್ಮ ಸೀನಿಯರ್ಸ್ ಎಲ್ಲ ಅವ್ರು ನಂಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಅರುಣ್ ಸರ್ಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ ಅಂತ ಈ ಫೀಲ್ಡ್ ಅಲ್ಲಿ. ಒಳ್ಳೆ ಗುಡ್ ವಿಲ್ ಸಂಪಾದನೆ ಮಾಡಿದೀನಿ ಸರ್, ಒಳ್ಳೆ ಜನ ಸಂಪಾದನೆ ಮಾಡಿದೀನಿ. ನಮ್ಮ ಸೀನಿಯರ್ಸ್ ಅಂದ್ರೆ ನಾನು ಕೆಲಸ ಮಾಡ್ತೀನಿ ಕೊಡಿ ಅಂದ್ರೆ ಕೊಡ್ತಾರೆ, ಅಷ್ಟು ಸಾಕು. ಈ ಬಿಗ್ ಕ್ಲಾಸ್ ನಮ್ಮ ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್ಗೆ ಎಲ್ಲಿ ಓದೋದು. ಥ್ಯಾಂಕ್ ಯು ಸೋ ಮಚ್, ನಿಮ್ ಸಪೋರ್ಟು, ನಿಮ್ ಬೆಂಬಲ. ಅದಕ್ಕೆ ನಾನು ಇಷ್ಟು ಹಾನೆಸ್ಟ್, ಇನ್ನ ಚೆನ್ನಾಗಿ ಕೆಲಸ ಮಾಡ್ತೀನಿ ನಿಮ್ಗಳಿಗೋಸ್ಕರ ಅಂತ ಹೇಳ್ತಾ, ರಂಜಿತಾ ಮೇಡಮ್ಗೆ ನಾನು ಆನರ್ ಮಾಡ್ತೀನಿ. ನಿಮ್ಮೆಲ್ಲರ ಬಿಗ್ ಕ್ಲಾಸ್ ಮಾಡೋ ಮುಖಾಂತರ ನಾನು ಈ ಚೇರ್ ಕುತ್ಕೋಬೇಕು ಅಂತ ಕೇಳ್ಕೊತೀನಿ, ದಯಮಾಡಿ ಮೇಡಮ್. ಸಪ್ನಾ ಮೇಡಮ್ನು ಬಿಗ್ ಕ್ಲಾಸ್ ಮಾಡೋ ಮುಖಾಂತರ ಚೇರ್ ಕುತ್ಕೋಬೇಕು ಈ ಚೇರ್ ಮೇಲೆ ಅಂತ. ಹಾಗೆ ಸಂಜನಾ ಮೇಡಮ್ ದಯಮಾಡಿ ಬನ್ನಿ. ಸೊ ಏನಕ್ಕೆ ಈ ಹಾನರ್ ಅಂತ ಅಂದ್ರೆ, ಮೇಡಮ್ ಇದು ಸ್ಮಾಲ್ ಆಗಿರ್ಬೋದು, ನೋಡೋರ್ಗೇನೋ ಅನ್ಸ್ಬೋದು ಚಿಕ್ಕದು. ನಾವು ಪ್ರೈಮರಿ ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಸ್ಪೋರ್ಟ್ಸ್ ಮೀಟ್ ಅಂತ ಬರ್ತಾ ಇತ್ತು. ನಾವು ರನ್ನಿಂಗ್ ರೇಸ್ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆಲ್ಲ ಗೆದ್ದಾಗ ಏನ್ ಕೊಡ್ತಿದ್ರೆ ಹೇಳಿ, ಒಂದ್ ಚಂಬು, ಒಂದ್ ತಟ್ಟೆ, ಚಿಕ್ಕದು ಐಟಮ್ಸ್ ಗಳು ಕೊಡ್ತಾ ಇದ್ರು. ಅದನ್ನ ತಗೊಂಡು ಹೋಗ್ತಿದ್ವಿ ಮನೆಗೆ. ಅಮ್ಮ, ನಾನ್ ತಟ್ಟೆಗಿನ್ನಾಗಿದ್ದೀನಿ, ನಾನು ಇದ್ರಲ್ಲೇ ಊಟ ಬೇಕು. ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಆಮೇಲೆ ಒಂದು ಗ್ಲಾಸ್ ಏನಾದ್ರು ವಿನ್ ಆಗ್ಬಿಟ್ರೆ, ಅಮ್ಮ ನನ್ ಕಾಫಿ ಇದ್ರಲ್ಲೇ ಬೇಕು. ಕಾಫಿ ಜೊತೆಗೆ ಕಡಲೆಪುರಿ, ಬಿಸ್ಕೆಟ್, ಟೀ ಬಿಸ್ಕೆಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸರಿ ತರ ತಿಂತಾ ಇದ್ವಿ. ತಿಂದಿದ್ದೀರಾ ನೀವೆಲ್ಲ? ನಾವೆಲ್ಲ 90s ಕಿಡ್ಸ್ ಅಪ್ಪ. 90s ಕಿಡ್ಸ್ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ, ಯಾರು 90s ಅಂತ. ನಾನು 90s ಕಿಡ್, ನೀವೆಲ್ಲ ಸೀನಿಯರ್ ಇಲ್ಲ 20s, ಇವರೆಲ್ಲ ಚಿಕ್ಕವರಪ್ಪ. ನೀವು ಫೀಲ್ ಮಾಡಿದ್ದೀರಾ? ನೀವ್ ಯಾರಾದ್ರೂ 90s ಇದ್ರೆ 90s ಅಂತ ಟೈಪ್ ಮಾಡಿ ಅಲ್ವಾ? ನಿಮ್ನ ಈ ಕಡೆ ಎಸ್ 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 ಡಿಸ್ಟೆನ್ಸ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದನ್ನು ಮುಖ್ಯ. ಒಂದು ಫೋಟೋ ಸೆಷನ್ ಮಾಡ್ಬೇಕಾದ್ರು ಇವಾಗ ಫ್ರೇಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಅಷ್ಟು ಖುಷಿ ಆಗ್ತಾ ಇತ್ತು ಅವಾಗ ಸ್ಕೂಲಲ್ಲಿ. ಹಂಗೆ ನಾವೇನಾದ್ರೂ ಕೆಲಸ ಮಾಡಿದ್ರೆ, ಯಾರಾದ್ರೂ ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿ ಪಡ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಇವ್ರಿಗೊಂದು ಬಿಗ್ ಹಾನರ್ ಆಗ್ತಿದೆ. ಫಸ್ಟ್ ನಾನು ಹಾನರ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಬ್ಯಾಚಲ್ಲಿ ಇರುವಂತ ಸ್ಟೂಡೆಂಟ್ಸ್ ಫಸ್ಟ್ ಹಾನರ್ ಮಾಡ್ತಾರೆ. ಅದು ಡೆವಲಪ್ ಆಗಬೇಕು ಆ ಜರ್ನಿ, ಆ ಒಂದು ಜರ್ನಿ ಕ್ರಿಯೇಟ್ ಆಗಬೇಕು. ಜೊತೆಗೆ ಅರುಣ್ ಸರ್ ಮಾಡಿದ್ರಲ್ಲ, ಇಲ್ಲೊಬ್ಬನೇ ಮಾಡಬಾರ್ದು, ಅದು ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಇವತ್ತು ಇವ್ರು ಸೀನಿಯರ್, ಇವ್ರು ಹಾನರ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಇವ್ರು ಪಾಸ್ ಔಟ್ ಹೋಗ್ತಾರೆ, ಹೊಸಬ್ರು ಬರ್ತಾರೆ. ಸರ್ ಒಬ್ಬರೇ ಇರಬಾರ್ದು, ಲಲ್ಲೂದಾರ್ ತರ ಇರಬಾರ್ದು. ಏನಂದ್ರೆ ನಾನು ಒಬ್ಬನೇ ಬೆಳಿಬೇಕು, ನಾನು ಒಬ್ಬನೇ ದುಡ್ಡು ಮಾಡ್ಬೇಕು, ಒಬ್ಬನೇ ಚೆನ್ನಾಗಿರ್ಬೇಕು, ಇಲ್ಲ ಒಬ್ಳೆ ಅದ್ ಬೇಡ. ನಿಮ್ ಮನ್ಸಲ್ಲಿ ಇರ್ಬೋದು, ಬಟ್ ನನ್ನ ಮನ್ಸಲ್ಲಿ ಇಲ್ಲ. ಹಾಗಾಗಿ ನಿಮ್ 3 ಜನಕ್ಕೂ ಆನರ್ ಮಾಡಕ್ಕೆ ಅವಕಾಶ ಕೊಡ್ತೀನಿ, ಇಟ್ಕೊಳ್ಳಿ. ಅಂಡ್ ಪ್ರಿಯಾಂಕಾ ಮೇಡಮ್ ಇಟ್ಕೊಳ್ಳಿ, ಅಂಡ್ ಪ್ರಿಯಾಂಕಾ ಮೇಡಮ್ ನೀವು ಇಲ್ಲಿ ಬನ್ನಿ. ಪ್ರಿಯಾಂಕಾ ಮೇಡಮ್ ಫಸ್ಟ್ ಹಿಂಗೆ ಬನ್ನಿ. ಹಾಂ, ದೀಪು ಮ್ಯಾಮ್ ಬನ್ನಿ, ದಿವ್ಯಾ ಮ್ಯಾಮ್ ಬನ್ನಿ. ಹಾಂ, ಏನು ಹೇಳ್ತೀನಿ, ಯಾಕೆ ಈ ಆನರ್ ಮಾಡಿಸ್ತಾ ಇದೀನಿ ಅಂದ್ರೆ ನಂಗೆ ಬಹಳ ಖುಷಿ ಆಗಿದೆ. ಇವರು ವರ್ಕ್ ಮಾಡಿದ್ರು, ಕೆಲವೊಂದು ಫೋಟೋಸ್ ಎಲ್ಲ ನಾನು ಕೊಡ್ತೀನಿ. ಇದೆಲ್ಲ ಎಡಿಟ್ ಮಾಡೋದು ನಮ್ಮ ಹರೀಶ್ ಸರ್ ರನ್ನಿಂಗ್ ಮಾಡ್ತಾನೆ ಇದ್ದೀನಿ. ನೀವು ಬ್ಯಾಕ್ ಬೋನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಬೇಕು. ಯಾರೆಲ್ಲ ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಕಂಟೆಂಟ್ ಕ್ರಿಯೇಷನ್, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ, ಅವರೆಲ್ಲರೂ ನನ್ನ ಕಣ್ಣು ಕಾಣಿಸ್ಕೊಳ್ಳಿ ಸಾಕು, ನೀವು ಗ್ರೋ ಆಗ್ತೀರಾ. ಬನ್ನಿ, ಅಷ್ಟು ಬಿಸ್ನೆಸ್ ಇದೆ, ನಾನು ಕೊಡ್ತೀನಿ ಅಂತ ಹೇಳ್ತಾ ಇವ್ರಿಗೆ ಆನರ್ ಮಾಡುವಂಥ ಟೈಮು. ನಿಮ್ಮ ವರ್ಕ್ ನನಗೆ ಬಹಳ ಇಷ್ಟ ಆಗಿದೆ. ಚಿಕ್ಕ ವರ್ಕ್ ಆಗಿರ್ಬೋದು, ಆ ಟೈಮ್ ಬಂದ್ರಿ ವರ್ಕ್ ಮಾಡಿ, ಅದು ಬಹಳ ಖುಷಿಯಾಗಿದೆ. ಹಾಗಾಗಿ ಈ ಆನರ್ ನಮ್ಮ ಸೀನಿಯರ್ಸ್ ಕಡೆ ಬಿಗ್ ಕ್ಲಾಸ್ ಎಸ್ ಅವ್ರು ಹಾಕಿ, ಹೂವು ಹಾಕಿ, ಹಿಂಗೆ ಇಟ್ಕೊಂಡು ಹಾಕಿ, ಫಸ್ಟ್ ನೀವು ಹಾಕಿ ತಗೊಳ್ಳಿ, ಒಳ್ಳೇದಾಗಲಿ ಅಂತ. ಎಸ್, ನೀವು ಕ್ಲಾಸ್ ಮಾಡಿ. ಎಸ್, ಸರ್ ಈ ಎಲ್ಲ ಕ್ರೆಡಿಟ್ ಅರುಣ್ ಸರ್ ಹೋಗ್ಬೇಕು. ಅರುಣ್ ಸರ್ ನಿಮ್ಮ ಮುಖಾಂತರನೇ ಮೇಡಮ್ ಬಂದಿರೋದು. ಸೊ ಹಾಗಾಗಿ ಮೇಡಮ್ ಸೂಪರ್. ರಂಜಿತಾ ಮ್ಯಾಮ್ ಇನ್ನ ಎಷ್ಟು ಚಂದ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ. ಎಸ್, ಆ ಪ್ಲೇಟ್ ಒಂದ್ ಕಡೆ ಇಟ್ಕೊಳ್ಳಿ. ಮತ್ತೆ ಮೇಡಮ್
ಈ ಹಾನರ್ ಯಾರಿಗೆ ಅಂದ್ರೆ ಈ ಎಮೋಷನಲ್ ಆಗ್ಬೇಡಿ ಟಕ್ಕಂತ ಎಸ್ ಸಪ್ನ ಮೇಡಮ್ ಹಾನರ್ ಎಸ್ ಬಿಗ್ ಕ್ಲಾಸ್ ಜಾಸ್ತಿ ಅಡಕ್ಕೆ ಅವಕಾಶ ಕೊಡಲ್ಲ ಆದ್ರೂ ಮೇಡಮ್ ಅಳ್ತಾ ಇದಾರೆ ಎಸ್ ಬಿಗ್ ಕ್ಲಾಸ್ ಎಸ್ ಮೇಡಮ್ ಆ ಕಡೆ ಎಸ್ ನೀವು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರಿ ಸಪ್ನಮ್ಮ ಇದೇ ತರ ಮಾಡ್ತಾ ಹೋಗಿ ಆ್ಯಂಡ್ ಇವತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಕೂಡ ಅವ್ರಿಗೊಂದು ವಿಶ್ ಮಾಡಿ ಮೇಡಮ್ಗೆ ಎಲ್ಲರೂ ಲೈವಲ್ಲಿ ಇರೋದಕ್ಕೆ ಆ್ಯಂಡ್ ಸಂಜನಾ ಮೇಡಮ್ ಈಗ ಆನರ್ ಸಂಜನಾ ಮೇಡಮ್ ಮತ್ತೆ ರಕ್ಷಿತಾ ಮೇಡಮ್ ಇಬ್ಬರಿಗೂ ಸೇರಿ ಆನರ್ ಮಾಡ್ತಾ ಇದ್ದಾರೆ ಈಗ ಮೇಡಮ್ ಎಸ್ ಮೇಡಮ್ ಎಸ್ ಬಿಗ್ ಕ್ಲಾಸ್ ಬಿಗ್ ಕ್ಲಾಸ್ ಬಿಗ್ ಕ್ಲಾಸ್ ಬಿಗ್ ಕ್ಲಾಸ್ ಎಸ್ ಹಾರ್ಟ್ಫುಲಿ ಯಾರು ಬೇರೆ ಏನೋ ಅನ್ಕೋತಾರೆ ಅನ್ನೋದು ಮೈಂಡಲ್ಲೇ ಬೇಡ. ನೀವು ಕೆಲಸ ಮಾಡಿದ್ರೆ ನಿಮ್ಮದು ರೆಕಗ್ನೈಸ್ ಸಿಕ್ಕಿದೆ, ನೀವು ಎಂಜಾಯ್ ಮಾಡಿ, ಈ ಟೈಮ್ ಎಂಜಾಯ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂಡ್ ಇನ್ನೊಂದು ರೌಂಡ್ ನಿಮ್ ಕಡೆಯಿಂದ ಒಂದೊಂದು ಬರಲಿ, ಮತ್ತೆ ನೀವು ಈಗ ನೆಕ್ಸ್ಟ್ ಮೇಡಮ್ ಮಾಡಿ. ನೀವು ಎಷ್ಟೊಂದಿದೆ, ಇದೆಲ್ಲ ಇವ್ರಿಗೇನೆ. ಎಸ್ ಕ್ಲಾಸ್ ಬರಲಿ. ಒಂದೊಂದೇ ನೀವು ಇದನ್ನು ಕಲಿಬೇಕು. ಯಾರಾದ್ರೂ ಬರ್ಡೇ ಇತ್ತು ಅಂದ್ರೆ ಫೋಟೋಗೆ ಯಾವ್ದಾದ್ರು ಬರ್ಡೇ ಇತ್ತು, ವೆಡ್ಡಿಂಗ್ ಇತ್ತು, ಏನಾದ್ರು ಇತ್ತು ಅಂದ್ರೆ ಈ ಆನರ್ ಮಾಡೋದು ಕಲಿಬೇಕು. ನೀವು ಒಂದೇ ಸಲ ಬಂದ್ಬಿಡ್ತೀರಾ, ಹಾಕ್ತೀರಾ, ಅದು ಕರೆಕ್ಟ್ ಅಲ್ಲ. ಈ ಫಾರ್ಮೆಟ್ ನೀವು ಇಂದ ಈ ಕಡೆ ಬಂದ್ರಿ. ಈಗ ಎಸ್ ಈಗ ನೀವು ಯಾರು ಆನರ್ ಮಾಡಿಸಿದ್ರ ಅಂತ ತೆಗಿಬೇಡಿ, ಹಂಗೆ ಇರಲಿ ಫ್ಲವರ್. ಎಸ್ ಎಂಜಾಯ್ ಮಾಡಿ, ಫೀಲ್ ಮಾಡಿ ನೀವು ಕೆಲಸ ಮಾಡಿರೋದಕ್ಕೆ. ಎಸ್ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೂವನ್ನು ಹಾಕ್ತಾ ಇದಾರೆ, ಇದನ್ನ ಕಲಿಬೇಕು. ಕೆಲವರು ಏನ್ ಮಾಡ್ತಾರೆ, ಮೂಟೆ ತಗೊಂಡು ನೀವು ಸುರಿದ್ ಬಿಡ್ತಾರೆ. ಸುರಿಬೇಡಿ ಯಾವತ್ತೂ ಕೂಡ. ನಿಧಾನಕ್ಕೆ ಬನ್ನಿ ಮ್ಯಾಮ್, ಈ ಕಡೆ ನೀವ್ ಮಾಡಿದ್ರ ಓಕೆ. ಇನ್ನ ನೀವು ತಗೊಳ್ಳಿ ಇರಿ ಮಾಡಿ, ಇವ್ರು ಕಂಪ್ಲೀಟ್ ಆಗಿ. ಎಸ್ ನೋಡಿ ಇವ್ರು ನಿಂತ್ಕೊಳ್ಳೋ ಸ್ಟೈಲು ನೋಡಿ, ಅಬ್ಸರ್ವ್ ಮಾಡಿ. ಮತ್ತೆ ಕೈ ಕೂಡ ಅಷ್ಟೇ ಫೀಲ್ ಆಗ್ಬೇಕು. ಸುಮ್ಮನೆ ಕೆಲವರು ಏನ್ ಮಾಡ್ತಾರೆ, ಡಬ್ಬೆಲ್ಲಿರುತ್ತೆ ಹಿಂಗ್ ಸುರಿದ್ಬಿಡ್ತಾರೆ. ಹಿಂಗ್ ಮಾಡ್ಬೇಡಿ, ನಿಧಾನಕ್ಕೆ ಟೈಮ್ ತಗೊಳ್ಳಿ. ಐ ಆಮ್ ಸೋ ಹ್ಯಾಪಿ. ಆನರ್ ಮಾಡೋದು ನೋಡಿ ಟ್ರೇಲಿ ಇಟ್ಕೊಂಡಿದ್ದಾರೆ. ಎಸ್ ಕೆಲವೊಂದು ಟೈಮು ಎಂಡಲ್ಲಿ ಇರುತ್ತೆ ಟ್ರೇನ ಬಗ್ಗಿಸ್ಬಾರ್ದು. ಸ್ವಲ್ಪ ಕಮ್ಮಿ ಇತ್ತ ಪರವಾಗಿಲ್ಲ, ಅದನ್ನ ರಿಟರ್ನ್ ತಗೊಂಡೋಗಿ ನೋಡಿ ಕೈಯಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ಎಸ್ ಈಗ ಬನ್ನಿ, ಈಗ ಮೇಡಮ್. ಎಸ್ ನೋಡಿ ಇನ್ನ ಮ್ಯಾಮ್ ಮುಂದೆ ನೋಡಿ, ನಿಮ್ಮ ಸ್ನೇಹಿತರಾಗ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಅವ್ರಿಗೆ ಡೆಡಿಕೇಟ್ ಮಾಡಿ ಈ ಒಂದು ಆನರ್. ನಿಮ್ಮ ಅಕ್ಕ ಮೇಡಮ್, ವರಲಕ್ಷ್ಮಿ ಮೇಡಮ್, ನಿಮ್ ಭಾವ ಮತ್ತೆ ರಕ್ಷಿತಾ ಮ್ಯಾಮ್, ಈ 3 ಜನಕ್ಕೆ ಹೋಗ್ಬೇಕು. ಇನ್ಸ್ಟಿಟ್ಯೂಟ್ ನೇಮ್ ಬೇಡ, ಆಂಕರ್ ಅರುಣ್ ಸರ್ ಬೇಡ. ಯಾಕೆ ಅಂದ್ರೆ ನಾನ್ 4ನೇ ವ್ಯಕ್ತಿ, ಅವ್ರಿಲ್ಲ ಅಂದ್ರೆ ನೀವ್ ಇಲ್ಲ ಅಲ್ವಾ? ಸೊ ಇದನ್ನ ಕಲ್ತ್ಕೊಳ್ಳಿ ನೀವು. ಅರುಣ್ ಸರ್ ಹೆಸರು ಹೇಳ್ಬೇಕು, V09 ಇವೆಂಟ್ಸ್ ಹೆಸರು ಹೇಳ್ಬೇಕು ಬೇಡ. ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರ ಹೆಸರು ಹೇಳಿ. ನೆಕ್ಸ್ಟ್ ಮೇಡಮ್ ಯಾರು ನೀವು ಆನರ್ ಮಾಡಿ ತಗೊಳ್ಳಿ. ತಗೊಳ್ಳಿ, ತುಂಬಾ ಖುಷಿ ಪಡಿ, ಈ ಟೈಮ್ನ ಎಂಜಾಯ್ ಮಾಡಿ. ಯೂನಿವರ್ಸ್ ಥ್ಯಾಂಕ್ಸ್ ಹೇಳಿ. ನೀವು ಇನ್ನ ದೊಡ್ಡ ಲೆವೆಲ್ಗೆ ಹೋಗ್ಬೇಕು. ಈಗ ಆನರ್ ಮಾಡ್ತಿದ್ದೀರಾ, ನೀವು ಏನ್ ಆನರ್ ಮಾಡ್ತಿದ್ದೀರಾ, ನೆಕ್ಸ್ಟ್ ನಿಮ್ಗೂ ಬರುತ್ತೆ. ಆ ಲೆವೆಲ್ ಥಿಂಕ್ ಮಾಡ್ಬೇಕು ನೀವು. ಯಾವತ್ ನಾವು ಒಳ್ಳೆದನ್ನ ಕೊಡ್ತೀವಿ, ನಮಗೂ ಒಳ್ಳೆದನ್ನ ಸಿಗುತ್ತೆ. ನಾವು ಇವ್ ಬೆಳಿಬಾರ್ದು ಅಂತ ಅಂದ್ರೆ ನನ್ ಮನ್ಸಿಗೆ ಬಂತು ಅಂದ್ರೆ ಓಕೆ, ನಮಗೂ ಯಾರಾದ್ರೂ ಹಂಗೆ ಅನ್ಕೊಂತಾರೆ. ಯೋಚನೆ ಮಾಡಿ, ನಾವೆಲ್ಲರೂ ಒಳ್ಳೆಯವರೇ, ಪರಿಸ್ಥಿತಿ ಹಂಗೆ ಇರುತ್ತಷ್ಟೇ. ಎಸ್ ಇನ್ಯಾರ ಎಸ್ ಕ್ಲಾಸ್ ನನ್ಗೆ ಗೊತ್ತು, ಎಲ್ಲ ಎಮೋಷನಲ್ ಆಗಿದ್ದೀರಾ, ಏನೋ ತಿಂದು ಹೋಗ್ತಾ ಇದ್ದೀರಾ. ಐ ನೋ ಆ ಒಂದು ಫೀಲ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ ಮನಸ್ಸಲ್ಲಿ. ಲೈವ್ ಅಲ್ಲಿ ನೋಡ್ತಾ ಇರೋದು ಅನಿಸ್ತಾ ಇರುತ್ತೆ, ಏನಪ್ಪ ಈ ಲೆವೆಲ್ ಮಿರಾಕಲ್ ಮಾಡ್ತಿದ್ದಾರೆ ಅರುಣ್ ಸರ್. ಇನ್ಸ್ಟಿಟ್ಯೂಟ್ ಅಂದ್ರೆ ಏನೋ ಅನ್ಕೊಂಡಿದ್ವಿ, ಏನೇನೋ ಮಾಡ್ತಿದ್ದಾರೆ, ಇದು ಬೇರೆ ಲೆವೆಲ್ ಹೋಗ್ತಿದೆ, ಇಮ್ಯಾಜಿನ್ ಮಾಡ್ತಾ ಇಲ್ಲ. ನಮ್ ಸ್ಟೂಡೆಂಟ್ಗೆ ಅನಿಸ್ತಾ ಇರತ್ತೆ, ಅದು ಎಕ್ಸ್ಪೆಕ್ಟೇ ಮಾಡ್ತಿರೋ ತರದ್ದೆಲ್ಲ. ಎಸ್ ಇನ್ಯಾರಿಗೆ ಎಲ್ರಿಗೂ ಆಯ್ತಾ? ಓಕೆ, ನನಗೆ ಈ ಟ್ರೇ ಇಟ್ಕೊಳ್ಳಿ. ನಾನು ಒಬ್ಬ ಆಡಿಯನ್ಸ್ ಆಗಿ ನಾನು
ನಾನು ಮಾತನ್ನು ಮಾಡ್ತಾ ಇದ್ದೀನಿ. ಆಡಿಯನ್ಸ್ ನಾನು ಮೇಡಮ್, ನೀವು ದೊಡ್ಡ ಲೆವೆಲ್ ಗ್ರೋ ಆಗ್ತಕ್ಕ ಇನ್ನ ಮೇಡಮ್ ಬಡತನ ಎಲ್ರಿಗೂ ಇರುತ್ತೆ. ಯಾರಿಲ್ಲ ಹೇಳಿ, ಯಾರು ಕೂಡ ಏನೋ ಶ್ರೀಮಂತ ವ್ಯಕ್ತಿನೇ ಏನೋ ಬೆಳಿಬೇಕಂತ ಏನಿಲ್ಲ. ಕಾಮನ್ ಪೀಪಲ್ ಬೆಳಿಬೇಕು. ಅವರು ಕೋಟಿಗಟ್ಟಲೆ ಇರ್ತಾರೆ. ಒಳ್ಳೇದಾಗಲಿ ಅರುಣ್ ಸರ್. ಈ ಒಂದು ಮಾತನ್ನು ನಿಮಗೋಸ್ಕರ ಸರ್, ನಿಮ್ಮಿಂದ ಸರ್. ಸೊ ಒಳ್ಳೇದಾಗಲಿ ನಿಮಗೆ. ಅಂಡ್ ಈಗೆಲ್ಲ ಕ್ರೆಡಿಟ್ ಈ ಮಾತನ್ನು ಅರುಣ್ ಸರ್ ಮತ್ತೆ ರಂಜಿತಾ ಮ್ಯಾಮ್ ಮತ್ತೆ ನಿಮ್ಮ ಮಗನಿಗೂ. ಯಾಕಂದ್ರೆ ಅವರು ನೆಕ್ಸ್ಟ್ ಗ್ರೋ ಆಗ್ಬೇಕಲ್ಲ, ಅವ್ರಿಗೂ ಇದು ಫೀಡ್ ಆಗಲಿ. ಒಳ್ಳೇದಾಗಲಿ. ಅಂಡ್ ಓಕೆ, ನೆಕ್ಸ್ಟ್ ಅಂಡ್ ಇದ್ರ ಬಗ್ಗೆ ನಾನು ಏನು ಹೇಳಿ, ತುಂಬಾ ಖುಷಿ ಆಗುತ್ತೆ. ಸಪ್ನಾ ಮೇಡಮ್ ಇಷ್ಟೊಂದು ಗ್ರೋ ಆಗ್ತಾರೆ, ಇಷ್ಟು ಬೇಗ ನಾಲೆಜ್ ಗೇನ್ ಮಾಡ್ಕೊತಾರೆ ಅನ್ನೋ ನನಗೆ ಅನಿಸಿರ್ಲಿಲ್ಲ. ಬಟ್ ಅವರು ಇಂಟೆನ್ಷನ್, ಅವ್ರ ವೇ ಆಫ್ ಟಾಕಿಂಗ್, ಲರ್ನಿಂಗ್ ಪ್ರೋಸೆಸ್ ತುಂಬಾ ಚೆನ್ನಾಗಿದೆ. ತುಂಬಾ ಗ್ರೋ ಆಗ್ತಾರೆ. ನೀವು ಯಾರ ಮೇಲೂ ಡಿಪೆಂಡ್ ಆಗ್ತೀರಾ, ಇಂಡಿಪೆಂಡೆಂಟ್ ಆಗಬೇಕು. ನಿಮ್ಮ ಸ್ಟ್ರಗಲ್ ಸ್ಟೋರಿ ಹೆಂಗ್ ಮಾತ್ರ ಗೊತ್ತು ಮ್ಯಾಮ್. ಅದು ಬಿಟ್ಟರೆ ನನಗೆ ಕೆಲವೊಂದು ಪಾಯಿಂಟ್ಗಳು ಒಳ್ಳೇದಾಗಿ ಅಭಿಮಾನಿಯಾಗಿ ಒಳ್ಳೇದಾಗಿ ನಾನು ಆಡಿಯನ್ಸ್ ಕೇಳ್ಕೊಳ್ತಿದ್ದೀನಿ. ತುಂಬಾ ಒಳ್ಳೇದಾಗಿ ನಿಮಗೆ. ಆಲ್ ದ ಬೆಸ್ಟ್. ಅಂಡ್ ನೆಕ್ಸ್ಟ್ ಈ ಆನರ್ ಅಷ್ಟು ವರಲಕ್ಷ್ಮಿ ಮ್ಯಾಮ್ ನಿಮಗೆ ಮ್ಯಾಮ್, ಅಂಡ್ ನಿಮ್ಮ ಹಸ್ಬೆಂಡ್ಗೆ, ಅದಾದ್ಮೇಲೆ ಸಂಜನಾ ಮ್ಯಾಮ್ ಅಂಡ್ ರಕ್ಷಿತಾ ಮ್ಯಾಮ್ ನಿಮ್ಗೆ ಸೇರಿ ಆನರ್ ಮಾಡ್ತಾ ಇದ್ದೀವಿ. ನೀವೇನು ಮಾತಾಡ್ತಾ ಇರಲಿಲ್ಲ, ಇವತ್ತು ನೀವು ಮಾತಾಡ್ತಿದ್ದೀರಿ. ಐ ಆಮ್ ಸೋ ಹ್ಯಾಪಿ. ತುಂಬ ದೊಡ್ಡ ಲೆವೆಲ್ ಗ್ರೋ ಆಗಿ ಅಂತ ಕೇಳ್ಕೊಳ್ತೀನಿ. ನಿಮ್ಮಂತ ಎಷ್ಟೋ ಹೆಣ್ಮಕ್ಳು ನಿಮ್ಮ ತರನೇ ಮಾತಾಡ್ತಿರೋರು ಇರ್ತಾರೆ. ಅವ್ರು ನೀವು ಸ್ಫೂರ್ತಿ ಆಗ್ಬೇಕು. ಎಸ್ ಐ ಕ್ಯಾನ್ ಡೂ, ನಾನು ಮಾತಾಡ್ತೀನಿ ಅಂತ ತೋರಿಸ್ಬೇಕು. ಓಕೆ, ನನ್ಗೆ ಬಹಳ ಖುಷಿ ಆಗುತ್ತೆ. ಮಾಡ್ತೀರಾ? ಎಸ್. ಒಂದು ಬಿಗ್ ಕ್ಲಾಸ್ ಬರಲಿ ಮೇಡಮ್. ತುಂಬಾ ಒಳ್ಳೆಯದಾಗುತ್ತೆ. ಎಸ್. ಈಗ ಅವ್ರಿಗೆ ಸ್ವಲ್ಪ ಮಾತಾಡೋಕೆ ಟೈಮ್ ಕೊಡೋಣ. ಏನ್ ಅನ್ನಿಸ್ತಾ ಇದೆ ಅಂತ ಹೌ ಈಸ್ ಫೀಲಿಂಗ್? ತುಂಬ ಖುಷಿ ಆಗ್ತಾ ಇದೆ ಸರ್. ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದೆ ಫಸ್ಟ್ ನೀವೇ ಸರ್ ನನಗೆ. ಯಾಕೆಂತ ಹೇಳಿದ್ರೆ ಫಸ್ಟ್ ಅಡ್ಮಿಷನ್ ಕೊಟ್ಟಿದ್ದು, ನಂತರ ಯಾವ ಥರ ಮಾತಾಡಬೇಕು, ಎಲ್ಲಿ ಯಾವ ಥರ ನಾವು ಬಿಹೇವ್ ಮಾಡಬೇಕು, ಏನೆಲ್ಲ ಕಲ್ತ್ಕೋಬೇಕಾಗತ್ತೆ ಎಲ್ಲನೂ ಫಸ್ಟು ನೀವು ನನಗೆ ಹೇಳ್ಕೊಟ್ಟಿದ್ದು. ಅದಕ್ಕೆ ನಾನು ಫಸ್ಟ್ ನಿಮಗೆ ಥ್ಯಾಂಕ್ ಹೇಳಬೇಕು. ಮತ್ತು ಇದು ನಮಗೆ ಇವತ್ತು ನೀವು ಇಷ್ಟೆಲ್ಲ ಆರ್ಡರ್ ಮಾಡ್ತಿದ್ದೀರ ಅಂದರೆ ಅದಕ್ಕೆ ಕುಮಾರ್ ಸರ್ ಕೂಡ ತುಂಬ ಕಾರಣ ಆಗ್ತಾರೆ. ಯಾಕಂದರೆ ಫಸ್ಟ್ ಅವರೇ ನಮಗೆ ಆ ಈವೆಂಟ್ನಾಗ ಯಾವ ಥರ ಹೋಗಬೇಕು, ಏನೆಲ್ಲ ತೊಗೋಬೇಕಾಗತ್ತೆ, ಈ ಥರ ಎಲ್ಲ ನಾವು ಹೋಗಿ ಯಾವ ಥರ ಮಾತಾಡಬೇಕು, ಮತ್ತು ಯಾವ ಥರ ನಾವು ಆ ಈವೆಂಟ್ನ ಅರೇಂಜ್ ಮಾಡಬೇಕು, ಪ್ರತಿಯೊಂದು ಕೂಡ ನಮಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇದೆ ಸರ್. ಯಾಕಂದರೆ ಈಗ ಬಂದು ಕಲಿತಾ ಇದ್ದೀವಿ ಎಲ್ಲನೂ. ಇವರು ಸರ್ ಕುಮಾರ್ ಸರೇ ನಮಗೆ ಇದೇ ಥರ ಮಾಡಬೇಕು. ಪ್ಲಸ್ ಅಲ್ಲೇನು ಕ್ಲೈಂಟ್ಸ್ ಏನು ಹೇಳ್ತಾರೆ ಅದನ್ನ ಅವ್ರು ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಮಾಡೋಣ. ಆ ಟೈಮಿಗೆ ರೀಚ್ ಮಾಡಬೇಕು ನಾವು. ಅವ್ರಿಗೆ ಯಾವುದೇ ರೀತಿ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದನ್ನು ಹೇಳಿದ್ರು ಸರ್. ಅದೇ ಥರ ನಾವು ಕೂಡ ನಮಗೆ ಎಷ್ಟು ಗೊತ್ತಿದೆ ಅಷ್ಟು ನಾವು ಎಫರ್ಟ್ ಆಗಿ ಮಾಡಿದ್ವಿ. ಬಟ್ ಸರ್ ತುಂಬಾ ಎಫರ್ಟ್ ಆಗ್ತಿದ್ರು ಸರ್. ಆ ಟೈಮಲ್ಲಿ ಅವರು ಕೂಡ ಬಂದು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಕೆಲಸನೂ ಅವರು ಕೂಡ ಮಾಡಿದ್ರು. ಎಲ್ಲರೂ ಕರೆಕ್ಟಾಗಿ ವರ್ಕ್ ಮಾಡಿದ್ವಿ. ಎಲ್ಲೋ ಒಂದು ಸ್ವಲ್ಪ ಟೈಮಲ್ಲಿ ವ್ಯತ್ಯಾಸ ಆಗಿದೆ, ಅವ್ರು ಬರೋದು ಲೇಟ್ ಆಯಿತು. ಆದರೂ ಕೂಡ ಎಲ್ಲನೂ ಕರೆಕ್ಟ್ ಟೈಮ್ ಮುಗಿಸ್ಕೊಟ್ಟಿದ್ದೀವಿ ಸರ್. ಅದು ನಮಗೆ ತುಂಬ ಖುಷಿ ಆಯಿತು. ಎಲ್ಲರೂ ಟೀಮ್ ವರ್ಕ್ ಮಾಡಿದ್ದೀವಿ. ಅದರಲ್ಲಿ ಪರಿಣಿತ ನಮಗೂ ತುಂಬ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಯಾವ ಥರ ಮಾಡಬೇಕು ಅಂತ ಅವರು ಕೂಡ ನಮಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಕುಮಾರ್ ಸರ್ಗೂ ಪ್ರಣೀತ ನಮಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮತ್ತು ನನ್ನ ಒಂದು 4 ಮೆಂಬರ್ಸ್ ಏನು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ, ನನ್ನನ್ನು ಸೇರಿ ಆ 3 ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವೆರಿ ತುಂಬ ನೈಸ್. ಖುಷಿ ಆಯಿತು. ಅದರಲ್ಲಿ ಅವ್ರ ಕ್ಲೈಂಟ್ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ಮೆಸೇಜ್ ಮಾಡಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ರಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದನ್ನ ನೋಡಿ ತುಂಬ ಖುಷಿಪಟ್ಟರು. ಸಂಡೇ ನಮಗೆ ಎಕ್ಸ್ಟ್ರಾ ಟೈಮ್ ಬೇಕು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರಬೇಕು, ಔಟಿಂಗ್ ಹೋಗಬೇಕು, ಅದೆಲ್ಲ ಫಸ್ಟ್ ಇತ್ತು, ಮನೇಲಿ ಇದ್ದಾಗ ಇತ್ತು. ಬಟ್ ಇವಾಗ ನಮ್ಗೆ ಆ ಸಂಡೇ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರನ್ನ ಈವ್ನಿಂಗ್ ಹೋಗಿ ಮಾತಾಡ್ತೀವಿ. ಸಂಡೇ ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಸರಿ ಹೋಗಿ ಬನ್ನಿ ಆ ಥರ ಹೇಳ್ತಾನೆ. ಖುಷಿ ಆಗುತ್ತೆ ಸರ್. ಈ ಮೂಮೆಂಟ್ ಅರುಣ್ ಸರ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಹಸ್ಬೆಂಡ್ಗೆ. ಸೊ ಅವ್ರು ಲೈವ್ ನೋಡ್ತಾ ಇರ್ತಾರೆ. ಸೊ ಏನು ಹೇಳ್ತೀರಾ ಸರ್? ಅವ್ರಿಗೆ ಏನು ಹೇಳೋದು ಅಂದರೆ ಅವರು ಕೂಡ ಅಷ್ಟೇ ಸರ್. ಈಗ ಸಂಡೇ ಅಂತ ಹೇಳಿದ್ರೆ ಎಲ್ಲರೂ ಮನೇಲಿ ಅವ್ರಿಗೂ ಒಂದು ಅಡುಗೆ ಆಗಿರ್ಬೋದು, ಏನೋ ನಮಗೆ ಬೇಕಾದ್ರೂ ದಿನ ಮನೇಲಿ ಇದ್ದವ್ರು ಕೆಲಸಗಳನ್ನ ಪೂರ್ತಿ ಮಾಡಿಕೊಂಡ್ರೆ ಒಳ್ಳೆ ಅಡುಗೆನ ಮಾಡಾಕಬೇಕು ಆ ಥರ ಎಲ್ಲ ಥಿಂಕ್ ಮಾಡಲಿಲ್ಲ. ಎಲ್ಲರ ಥರ ಕಾಮನ್ ಪೀಪಲ್ಸ್ ಆ ಥರನೇ ಹೇಳೋದು. ನೀವು ವೀಕ್ ಫುಲ್ ಎಲ್ಲಾದರೂ ಕೆಲಸಕ್ಕೆ ಹೋಗು, ವೀಕೆಂಡಲ್ಲಿ ಅಟ್ಲೀಸ್ಟ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು, ಮಗುನ ಕೇರ್ ಮಾಡು, ಆ ಥರ ಎಲ್ಲ ಪ್ರೆಷರ್ ಆಗ್ತಾರೆ. ಬಟ್ ಅವ್ರು ನನಗೆ ಆ ಥರ ಮಾಡಲಿಲ್ಲ. ಸ್ಯಾಟರ್ಡೆ ಸಂಡೇ ಲೀವ್ ಇದ್ರೂ ಅವ್ರು ಸರ್ ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಮಾರ್ನಿಂಗ್ ಎಲ್ಲರಿಗಿಂತ ಫಸ್ಟ್ ನೀನು ಅಲ್ಲಿರಬೇಕು, ಬೇಗ ಎದ್ದೊಳ್ಬೇಕು, ಫಸ್ಟ್ ಅಲಾರಾಮ್ ಇರಬೇಕು,
ಚಕ್ಕಂತ ರೆಡಿಯಾಗು ಫಸ್ಟ್ ಹೊರಡು. ನಾನೇ ಅಟ್ಲೀಸ್ಟ್ ಒಂದಿನ ಏನಾದ್ರು ನಂಗೆ ಹುಷಾರಿಲ್ಲ, ಇವತ್ತು ನನಗೆ ಆಗ್ತಾ ಇಲ್ಲ, ನಾನು ಹೋಗಲ್ಲ ಅಂದ್ರೂ ಇಲ್ಲ ನೀನು ಹೋಗ್ಬೇಕು, ಯಾಕಂದರೆ ಇವತ್ತಿನ ಕ್ಲಾಸ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅರುಣ್ ಸರ್ ಒಂದೊಂದು ದಿನ ಕೂಡ ಹೊಸದಾಗಿ ನಿಮ್ಗೆ ಹೇಳ್ಕೊಡ್ತಾರೆ. ಡೈಲಿ ರೆಗ್ಯುಲರ್ ಕ್ಲಾಸಸ್ ಆದರೆ ನೀನು ಏನೋ ಒಂದು ಕಲ್ತ್ಕೋಬೋದು, ಬರ್ಕೋಬೋದು ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳೋದೇನಂದ್ರೆ ಅರುಣ್ ಸರ್ ಒಂದೊಂದು ದಿನ ಕೂಡ ಹೊಸದಾಗಿ ನಿಮ್ಗೆ ಹೇಳ್ಕೊಡ್ತಾರೆ. ನೀನು ಅದನ್ನು ಮಿಸ್ ಮಾಡ್ಕೊಂಡೆ ಅಂದರೆ ಮತ್ತೆ ನೀನು ಕಲಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ನನಗೆ ಕಳಿಸ್ಕೊಡ್ತಾರೆ. ಸರ್ ನೀವು ಫಸ್ಟ್ ಹೋಗಲೇಬೇಕು, ಇವತ್ತು ಇವೆಂಟ್ ಹೋಗು, ಲೇಟ್ ಆದರೂ ಪರವಾಗಿಲ್ಲ, ನೀನು ನನ್ನಿಂದ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿ, ನಾನೇ ಬರ್ಕೊಂಡು ಹೋಗ್ತೀನಿ, ನೀನು ಕಲಿಬೇಕು. ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಫೋಕಸ್ ಮಾಡು, ಬೇರೆ ಯಾರು ಏನು ಹೇಳಿದ್ರು ಅದನ್ನು ತಲೆಗೆ ಹಾಕೋಬೇಡ. ಅವರಿಂದ ಮಾತ್ರನೇ ನಾವು ಬೆಳೆಯೋಕ್ಕೆ ಸಾಧ್ಯ. ಅವ್ರ ಫುಲ್ ಇನ್ಸ್ಪಿರೇಷನ್, ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಟಾರ್ಗೆಟ್ ಮಾಡಿ ಕಲ್ತ್ಕೋ. ಅವ್ರು ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೀನು ಗ್ರೋ ಆಗಬೇಕು, ಅವ್ರ ಹೆಸರನ್ನ ಉಳಿಸ್ಬೇಕು. ಫಸ್ಟ್ ಅವ್ರು ನಿನ್ನ ಟ್ರಸ್ಟ್ ಮಾಡಿದ್ದಾರೆ, ಆ ಟ್ರಸ್ಟ್ನ ನೀನು ಫಸ್ಟು ಅವರಿಗೆ ಉಳಿಸ್ಕೊಟ್ಟು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ಸರ್. ಅದು ನನ್ನ ಹಸ್ಬೆಂಡಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಅವರೇ ನನ್ನನ್ನು ತಗೊಂಡು ಇನ್ಸ್ಟಿಟ್ಯೂಟ್ ಸೇರಿಸಿದ್ದು. ನನಗೆ ಇನ್ಸ್ಟಿಟ್ಯೂಷನ್ ಗೊತ್ತಿರಲಿಲ್ಲ, ಏನು ಕಲ್ತ್ಕೋಬೇಕಂತ ಗೊತ್ತಿಲ್ಲ, ಡೆಕೋರೇಷನ್ ಫೀಲ್ಡಿಗೆ ನಾನು ಹೋಗ್ತೀನಿ ಅಂತ ನಾನು ಕನ್ಸಲ್ಲಿ ಅಂದ್ಕೊಂಡಿಲ್ಲ. ಫಸ್ಟ್ ಅವರೇನೆ ನನ್ನ ಇವರು ಸರ್ನ ಫಾಲೋ ಮಾಡ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಲೈವೆಲ್ಲ ನೋಡ್ಕೊಂಡು, ಅವರೇ ಬಂದು ನನಗೆ ಹೇಳಿ ತಗೊಂಡು ಸೇರಿಸಿ ಇವತ್ತು ನಾನು ಇಷ್ಟು ಆರ್ಡರ್ ಎಲ್ಲ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ತುಂಬ ಥ್ಯಾಂಕ್ ಯು ಹೇಳಬೇಕು, ಅರುಣ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳಬೇಕು, ಟೀಮ್ ಮೆಂಬರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನನ್ನ ಸೀನಿಯರ್ಸ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ಈ ವರ್ಡ್ಸ್ ಕೇಳೋಕ್ಕೆ. ರಿಯಲಿ ಹಾರ್ಟ್ಫುಲ್ಲಿ ಇದ್ದೀನಿ ಸರ್. ನಾನು ಯಾವುದೂ ಸುಮ್ಮನೆ ಹೇಳಿಲ್ಲ, ಅದನ್ನು ಫೀಲ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಫಸ್ಟ್ ಡೇ ಬಂದಾಗ ನನಗೆ ಅಡ್ಮಿಷನ್ಗೆ ಬಂದಾಗ ಫುಲ್ ಯಾವ ಥರ ಅಂದರೆ ನಾನು ಫಸ್ಟ್ ಕಾಲೇಜ್ ಡೇಸಲ್ಲಿ ತುಂಬಾ ಸ್ಟ್ರಾಂಗ್ ಗರ್ಲ್ ಸರ್. ನಾನು ಯಾವತ್ತೂ ಸುಮ್ಮನೆ ಆಡೋ ಸೀನೇ ಇಲ್ಲ. ಹೆಂಗೆ ಅಂದರೆ ಒಂಥರ ಈ ರೌಡಿ ಗರ್ಲ್ ಅಂತಾರಲ್ಲ ಆ ಥರ ಅಂತ ತಿಳ್ಕೊಳ್ಳಿ. ಎಲ್ಲದಕ್ಕೂ ಫುಲ್ ಬಾಯ್ಸ್ ಗರ್ಲ್ಸ್ ಅಂತೆಲ್ಲ ನನಗೆ ಇದಿಲ್ಲ ಸರ್. ಎಲ್ರಿಗೂ ಜೋರಾಗಿ ಗಲಾಟೆ ಮಾಡೋದು, ಏನು ಅನ್ಕೊತಿದೆ ಎಣ್ಣೆ ಕಡಬ ಏನು ಆ ಥರ ಕ್ಯಾರೆಕ್ಟರ್. ಬಟ್ ಇವಾಗ ಫ್ಯಾಮಿಲಿ ಅಂತ ಬಂದಮೇಲೆ ಏನಾಯಿತು, ಫುಲ್ ಫ್ಯಾಮಿಲಿ ಮನೆ ಒಳಗೆ ಇದ್ದು ಆಚೆದೆಲ್ಲ ಒಂದು ಸ್ವಲ್ಪ ನಾನು ಏನೋ ಮಿಸ್ ಮಾಡ್ಕೊತಿದ್ದೀನಿ, ನಾನು ಅಚೀವ್ಮೆಂಟ್ ಮಾಡೋಕ್ಕಾಗಲೇ ಇಲ್ಲಲ್ಲ. ಆ ಫೀಲನ್ನು ನಾನು ಆಡೋ ಮೂಲಕ ಅದನ್ನು ಆಚೆ ತೋರಿಸ್ಬೇಕಾಯ್ತು, ಬಿಟ್ಟರೆ ಬೇರೆ ಯಾರ ಮೇಲೂ ತೋರಿಸೋಕ್ಕಾಗಲಿಲ್ಲ. ಫಸ್ಟ್ ಡೇ ಬಂದಾಗ ಅಡ್ಮಿಷನ್ ಸರ್ ಲೈವ್ ಹೋಗ್ತಾ ಇದ್ದಾರೆ, ನನಗೆ ಫುಲ್ ಫೀಲ್ ಆಗ್ತಾ ಇದೆ, ಫುಲ್ ಎಮೋಷ್ನಲ್. ಇವತ್ತು ಎಮೋಷನಲ್ ಆಗಿದ್ದು ಖುಷಿಯಿಂದ. ಬಟ್ ಅವತ್ತು ಬಂದಾಗ ನನಗೆ ಸ್ಟ್ರಾಂಗಾಗಿ ಇಷ್ಟು ಮಾತಾಡೋಷ್ಟು ಕೆಪಾಸಿಟಿ ಇಲ್ಲ. ಏನೋ ಕಳ್ಕೊಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ, ಇಷ್ಟು ವರ್ಷಗಳು ಕಳ್ಕೊಬಿಡ್ತು, ಏನೋ ಅಚೀವ್ ಮಾಡಬೇಕು ಅಂದ್ಬಿಟ್ಟು ಅದನ್ನು ಮಾಡೋಕ್ಕಾಗಿಲ್ಲ ಅಂತ ತುಂಬಾ ಫೀಲ್ ಮಾಡಿದೆ. ಅವತ್ತು ಫಸ್ಟ್ ಬಂದಾಗ ಸರ್ ಮುಂದೆ ಕೂತ್ಕೊಂಡು ಲೈವಲ್ಲೇ ಹತ್ತಿದ್ದೀನಿ. ಅದನ್ನ ನೋಡಿದ್ರೆ ಇವಾಗ ನನಗೆ ಒಬ್ಬ ಬರುತ್ತೆ. ಯಾಕಂದರೆ ಅವತ್ತು ನನಗಿದ್ದ ಸಿಚುವೇಶನ್ ಬೇರೆ, ಇವಾಗ ನಾನು ಇರೋದು ಬೇರೆ. ಯಾಕಂದರೆ ನನ್ನ ಹಿಂದೆ ಫುಲ್ ಟೀಮ್ ಇದೆ, ನಮ್ಮ ಸರ್ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಫುಲ್ ಸಪೋರ್ಟ್ ಇದ್ದಾರೆ. ಇವಾಗ ನಾನು ಆ ಥರ ಇನ್ನು ಯಾವತ್ತೂ ಆಗಲ್ಲ. ಯಾಕಂದರೆ ಇನ್ನು ಮುಂದೆ ಫುಲ್ ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಸಪೋರ್ಟ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಾವು ನಮ್ಮ ಸಂಸ್ಥೆ ಜೊತೆ ಖಂಡಿತ ಸರ್. ವಹಿಸ್ತೀವಿ ಈ ಒಂದು ಟೈಮ್. ತುಂಬ ಖುಷಿ ಆಗ್ತಾ ಇದೆ ಸರ್. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಈವೆಂಟ್ ಅವತ್ತು ನೀವು ಕೇಳಿದ್ರಿ ಸಂಡೇ ಇರೋ ಕಾರಣ ನೀವು ಬರೋಕ್ಕಾಗುತ್ತಾ ಇಲ್ಲ ಅಂತ ಕೇಳಿದ್ರಿ. ಯಾಕಂದರೆ ನಮ್ಗೆ ಸಂಡೇ ಏನಂದರೆ ನಾವು ಸಂಡೇ ರಜೆ ಅಲ್ವಾ, ಮಲ್ಕೋಬೋದು, ರೆಸ್ಟ್ ಇರ್ಬೋದು ಅಂತ ಸ್ವಲ್ಪ ಆ ಫೀಲ್ ನಾನು ಮೂಡಲ್ಲಿದ್ವಿ. ನೀವು ಹೇಳಿದ ತಕ್ಷಣ ಸ್ವಲ್ಪ ಅಲರ್ಟ್ ಆಯಿತು, ಬೇಗ ಹೋಗೋಣ. ಯಾಕಂದರೆ ನಾವು ಕಲ್ತ್ಕೊಳ್ಳೋದು ತುಂಬ ಇರೋದ್ರಿಂದ ಯಾವುದೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಓಕೆ ಅಂತ ಹೇಳಿದ್ವಿ. ತುಂಬ ಥ್ಯಾಂಕ್ಸ್ ಸರ್ ಅದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ. ಈ ಥರ ಈವೆಂಟ್ ಇರುತ್ತೆ ಅಂತ ನಮಗೆ ಐಡಿಯಾ ಇರಲಿಲ್ಲ ಸರ್. ವೆಲ್ಕಮ್ ಈವೆಂಟ್ ಇರುತ್ತೆ ಅಂತ ಐಡಿಯಾ ಇರಲಿಲ್ಲ. ಅವತ್ತು ಇಲ್ಲಿಗೆ ಬಂದಾಗಿಂದ ಹಿಡಿದು ಹೋಗೋವರೆಗೂ ಅರುಣ್ ಸರ್ ಕುಮಾರ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿನೂ ನಮ್ಗೆ ಐಡಿಯಾಸ್ ಇರಲಿಲ್ಲ ಯಾವ ಥರ ಅಂತ. ಕ್ಲೈಂಟ್ ಬರೋದು ಲೇಟ್ ಆದರೂ ಅವರು ಪ್ರತಿಯೊಂದರೂ ನಮಗೆ ಇಂಡಿಯೆಲ್ಲ ಹೇಳ್ಕೊಡ್ರಿ, ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಮಾಡೋಣ, ಬೇಗ ಇನ್ ಟೈಮ್ ಇವಾಗ ಲೇಟ್ ಬಂದರೂ ಇನ್ ಟೈಮಿಗೆ ಫಿನಿಶ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಮಾತಾಡಿ ಎಲ್ಲರೂ ಪ್ಲ್ಯಾನಿಂಗ್ ಹೇಳ್ಬಿಟ್ಟು ನೀಟಾಗಿ ಬಂದ ತಕ್ಷಣ ಒಮ್ಮೆ ನಮ್ಮ ಡೀಟೇಲ್ಸ್ ಆಗಿ ಹೇಳ್ಕೊಟ್ಟು. ಖಂಡಿತ ನಮಗೂ ಅಷ್ಟೇ ನಮ್ಗೆ ಏನೇನು ಗೊತ್ತಾಗಿಲ್ಲ ಪ್ರತಿಯೊಂದನ್ನು ಕರೆಕ್ಟಾಗಿ ಹೇಳ್ಬಿಟ್ಟು ಅದು ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ ಆಗಲಿ ಪರಿಣಿತ ಮೇಡಮ್ ಆಗಲಿ ಅಲ್ಲಿ ಕ್ಲೈಂಟ್ಸಿಗೂ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೋಆರ್ಡಿನೇಷನ್ ಮಾಡಿಕೊಟ್ಟು ಅವ್ರಿಗೆ ಯಾವ ಥರ ಬೇಕು, ಎಲ್ಲೆಲ್ಲಿ ಸೆಟಪ್ ಬೇಕು ಅಂತ ಅವ್ರಿಗೂ ಕೇಳಿಕೊಂಡು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೆಟಪ್ ಮಾಡೋಕ್ಕೆ ನಮ್ಮ ಟೀಮ್ ಆಗಲಿ ಸರ್ ಆಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಸರ್. ಖುಷಿ ಆಯಿತು. ಈ ಫೀಲ್, ಈ ಟೈಮ್, ಈ ಹಾನರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಇರಲಿಲ್ಲ ಸರ್. ತುಂಬ ಇದು ನಮ್ಗೆ ತಲೆಯಲ್ಲೇ ಇರಲಿಲ್ಲ ಸರ್. ನಾವೇನೋ ಇಲ್ಲಿ ಇದು ಪ್ರೊಡಕ್ಟ್ಸ್ ಎಲ್ಲ ತೊಗೊಂಡು ಏನೋ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೀವು ಆರ್ಡರ್ ಮಾಡ್ತೀರ ಅಂತ ನಮಗೆ ಒಂಥರ ಇದಾಯಿತು. ನಾವು ಅಷ್ಟೊಂದು ಏನೂ ಮಾಡಿಲ್ಲ, ಒಂದು ಚಿಕ್ಕ ಕೆಲಸ ಮಾಡಿದ್ವಿ. ಅದಕ್ಕೆ ಸರ್ ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅಂತ ನಮಗೆ ಒಳಗಡೆ ಖುಷಿ ಆಯಿತು. ಬಟ್ ಇಷ್ಟೆಲ್ಲ ಬೇಕಿತ್ತು, ಮಾಡಿರೋ ಸ್ಮಾಲ್ ವರ್ಕಿಗೆ ಇಷ್ಟೆಲ್ಲ ಬೇಕಿರಲಿಲ್ಲ ಅಂತ ನಮಗೂ ಒಂಥರ ಫೀಲ್ ಆಯಿತು. ಬಟ್ ತುಂಬ ಖುಷಿ ಆಯಿತು. ಫೀಲ್ಗಿಂತಲೂ ತುಂಬ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ. ಯಾವತ್ತೂ ಈ ಥರ ಎಲ್ಲ ಸೆಲೆಬ್ರೇಷನ್
ಸಪೋರ್ಟ್ ಆಗಲಿ ಯಾರೂ ಇರಲಿಲ್ಲ ನಮಗೆ. ಹಾಗಾಗಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ನಮ್ಗೆ ಐಡಿಯಾನು ಹೇಳ್ಕೊಡೋರು ಟೀಚ್ ಮಾಡ್ಕೊಡೋರು ಯಾರು ಇರಲಿಲ್ಲ. ನಿಮ್ದೆಲ್ಲ ಈವೆಂಟ್ ಎಲ್ಲ ನೋಡಿ ನಮ್ಗೆ ಅದು ಇತ್ತು, ನನಗೆ ಐಡಿಯಾ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ, ಕಲ್ತ್ಕೊಂಡ್ರು ಚೆನ್ನಾಗಿರುತ್ತೆ ಅಂತ. ನಿಮ್ಮ ಜೊತೆ ಮಾತಾಡಿದ್ರೆ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಎಲ್ಲ ಮಾಡಿದಾಗ ಹೋಗ್ಲೇಬೇಕಂತ ತುಂಬ ಟೈಮ್ ತೊಗೊಂಡೆ ಸರ್. ನೀವು ಹೇಳಿದ್ರಿ ಬಂದು ಹೋಗಿ ಮಾತಾಡೋಗಿ ನಿಮ್ಗೆ ಓಕೆ ಅದಕ್ಕೆ ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ರೆ, ಬಟ್ ಸ್ವಲ್ಪ ಫೈನಾನ್ಷಿಯಲ್ ಇದು ಇದ್ದೇ ಕಾರಣ ಸ್ವಲ್ಪ ಮುಂದೆ ಆಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಬಿಟ್ಟು ಏನಾದರೂ ಮಾಡಲೇಬೇಕು, ಇದ್ರೆ ಆಗಲ್ಲ ಅಂದ್ಕೊಂಡು ಡಿಸೈಡ್ ಮಾಡಿ ಇದಕ್ಕೆ ಖುಷಿ ಆಯಿತು ಸರ್. ಇಷ್ಟು ಚಂದ ಮಾತಾಡ್ತಾ ಇದ್ದಾರೆ, ಲಾಂಗ್ ಒಂದೇ ಟೇಕ್ ಹೇಗೆ ಲರ್ನ್ ಆಗ್ತಿದೆ. ಮತ್ತೆ ನಿಮ್ಮನ್ನ ಟೇಕ್ ಕೇರ್ ಮಾಡೋದಾಗಿ, ರೆಸ್ಪೆಕ್ಟ್ ಕೊಡೋದಾಗಿ. ಒಂದು ಫೀಮೇಲ್ಸ್ ಅಂತಂದ್ರೆ ಒಂದು ಸ್ವಾಭಿಮಾನಿ ಮೇಡಮ್ ಫೀಮೇಲ್ಸ್. ಯಾಕಂದ್ರೆ ನನಗೂ ತಂಗಿ ಇದ್ದಾರೆ, ಅವರು ಕೇಸ್ ಮಾಡ್ತಿದ್ದಾರೆ. ಸೊ ಒಂದು ಫೀಮೇಲ್ಸ್ ಅಂದ್ರೆ ಒಂದು ಸ್ವಾಭಿಮಾನ ಇರುತ್ತೆ, ಬಟ್ ಅವ್ರದ್ದು ಆಪರ್ಚುನಿಟಿಗಳು ಸಿಗ್ತಾ ಇರುತ್ತೆ. ಸೊ ಇಲ್ಲಿ ನಾವೆಲ್ಲ ನಿಮಗೆ ರೆಸ್ಪೆಕ್ಟ್ ಮಾಡೋದಾಗಲಿ, ಪೇಷನ್ಸ್ ಆಗಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂತಂದರೆ ಹೆಣ್ಮಕ್ಳು ಅಂತ ಬಂದಾಗ ತುಂಬ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸಮಾಜದಲ್ಲಾಗಲಿ ಅಥವಾ ಓನಾಗಲಿ ಸೆಲ್ಫ್ ರೆಸ್ಪೆಕ್ಟ್ ಆಗಲಿ ಅಥವಾ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿ ಅವ್ರು ರೆಸ್ಪೆಕ್ಟ್ ಕೊಡೋದಾಗಲಿ, ನಾವು ಇನ್ಸ್ಟಿಟ್ಯೂಟಲ್ಲಿ ಬಂದಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೋ ಅಥವಾ ಬೇರೆ ಥರ ಏನಾದರೂ ಟ್ರೀಟ್ ಮಾಡ್ತಾರೋ, ಯಾವ ಥರ ಹೋಗೋದು. ಯಾಕಂದರೆ ಮನೆಯಿಂದ ಆಚೆಗೆ ಬಂದಮೇಲೆ ಹಿಂಗೆ ಯಾರು ಟ್ರೀಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರೋಲ್ಲ. ಬಟ್ ಇಲ್ಲಿ ಎನ್ವೈರ್ಮೆಂಟಲ್ಲಿ ನೋಡಿದಾಗ ತುಂಬ ಸೇಫ್ಟಿನೇ ಆಗಿದೆ, ತುಂಬ ರೆಸ್ಪೆಕ್ಟ್ಫುಲ್ ಆಗಿ. ಈವನ್ ಜೆಂಟ್ಸು ಅಂತ ಅಲ್ಲ, ಬಾಯ್ಸು ಅಂತಲ್ಲ, ಈವನ್ ನಮ್ಮ ಸೀನಿಯರ್ಸ್ ಗರ್ಲ್ಸ್ ಅದನ್ನು ಅವರು ತುಂಬ ರೆಸ್ಪೆಕ್ಟ್ ಆಗಿ ನಮಗೆ ಟ್ರೀಟ್ ಮಾಡ್ತಾರೆ ಸರ್. ತುಂಬ ಖುಷಿ ಆಗುತ್ತೆ. ಅಂಡ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಗ್ರೋ ಆಗಿ ಅನ್ಸುತ್ತೆ ನಿಮ್ಗೆ ಇಲ್ಲಿ ಗ್ರೋ ಆಗ್ತೀನಿ ಆಗ್ತೀನಿ ಅಂತ ಅನ್ಸುತ್ತೆ ಸರ್. ಈ ವಿಡಿಯೋ ನೋಡ್ತಾ ಇರುತ್ತೆ ಆಸ್ ಎ ಹೋಮ್ ಮೇಕರ್, ಆಸ್ ಎ ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ಬೋದು, ಒಂದು ಮೆಸೇಜ್ ಕೊಡೋದಾದ್ರೆ ನಿಮ್ದೊಂದು ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್, ಒಂದು ಮೆಸೇಜ್ ಹೇಳೋದು. ಅಂದರೆ ಇವಾಗ ಮನೆಯಲ್ಲಿರೋರಿಗೆ ತುಂಬ ಆಸೆಗಳಿರುತ್ತೆ ಸರ್. ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಆಸೆಗಳು ಕನಸುಗಳು ಕಟ್ಕೊಂಡಿರ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡೋರಾಗಲಿ ಅಥವಾ ಅವ್ರದ್ದು ಆಸೆಗಳನ್ನ ಫುಲ್ಫಿಲ್ ಮಾಡೋರಾಗಲಿ ಯಾರೂ ಇರಲ್ಲ. ಅವ್ರು ಓನಾಗಿ ಒಂದು ಸ್ಟೆಪ್ ತೊಗೊಂಡು ಈಚೆಗೆ ಬಂದು ಹೊರಗಡೆ ಬಂದು ಅದನ್ನು ತಿಳ್ಕೊಂಡು ಕಲ್ತ್ಕೊಂಡು ಅದನ್ನು ನಾನು ಮಾಡ್ತೀನಿ ಅಂತ ಪ್ರೂವ್ ಮಾಡಿದ್ರೆ ತುಂಬ ಬೆಳಿಬೋದು ಸರ್. ಹಿಂದ್ಗಡೆ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಸರ್ಕಲ್ ಆಗಲಿ ಯಾರೇ ಇರ್ತಾರೆ, ಕೆಲವೊಬ್ರು ಅವ್ರು ಗ್ರೋ ಆಗಬಾರ್ದು ಅಂತ ಕೆಲವೊಬ್ರು ಇರ್ತಾರೆ. ಬಟ್ ಅವ್ರ ಆಸೆಗಳನ್ನ ಹೇಳ್ಕೊಂಡು ಫ್ಯಾಮಿಲೀಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರಾದರೂ ಒಬ್ರು ಇಬ್ಬರು ಸಪೋರ್ಟ್ ಮಾಡೋದಿತ್ತಂದ್ರೆ ಅವ್ರು ಈಚೆಗೆ ಬಂದು ಕಲ್ತ್ಕೊಂಡು ಅವ್ರಿಗೆ ಅವ್ರು ಏನು ಅವ್ರದ್ದು ಅಚೀವ್ಮೆಂಟ್ ಏನು ಅಂತ ತೋರಿಸ್ಕೋಬೋದು ಸರ್. ಈ ಥರ ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ಜನಗಳಿಗಾಗ್ಬೋದು, ನಾವು ಈ ಥರ ನಿಮ್ದೊಂದು ಟೀಮ್ ಲೀಡ್ ಆನ್ಲೈನ್ ಇದೆ ಅಂತಂದಾಗ ನಾವು ಬಂದು ಅದನ್ನು ಕಲ್ತ್ಕೊಂಡು ನಾವು ಇನ್ನೊಬ್ರಿಗೆ ತೋರಿಸ್ದಾಗಲೇ ಅದು ಗೊತ್ತಾಗೋದು ಅವ್ರದ್ದು ಎಷ್ಟು ಇದೆ, ಪಾಸಿಟಿವ್ ಇದು ಇದೆ, ಅವ್ರ ಮೈಂಡ್ ಸೆಟ್ ಎಷ್ಟಿದೆ, ಅವ್ರ ಅಚೀವ್ಮೆಂಟ್ ಮಾಡಬಲ್ರು ಅನ್ನೋದು ಅವಾಗಲೇ ಗೊತ್ತಾಗುತ್ತೆ ಸರ್. ನಾವು ಮನೇಲೇ ಇರ್ತೀವಿ, ನಮ್ಮ ಆಸೆ ಇರುತ್ತೆ, ಹೇಳ್ಕೊಂಡ್ರೆ ಏನು ಅನ್ಕೋತಾರೋ ಅಥವಾ ನಾವು ಹೊರಗಡೆ ಮನೆ ಬಿಟ್ಟು ಹೊರಗಡೆ ಹೋಗಿ ಜನ ಏನು ಅನ್ಕೋತಾರ ಅಂತ ಫೀಲ್ ಮಾಡ್ಕೊಂಡು ಮನೇಲಿ ಇರೋದೇ ತುಂಬ ಜನ ಇರ್ತಾರೆ. ಅದನ್ನು ಹೇಳ್ಕೊಂಡು ನಾವು ಮುಂದೆ ಬಂದಾಗಲೇ ಅದು ನಮ್ಗೆ ಅಚೀವ್ಮೆಂಟ್ ಅಂತ ಮಾಡ್ಬೋದು ಸರ್. ಹಂಗೆ ಹೇಳ್ಕೊಂಡು ನಾವು ಮನೇಲಿದ್ದಾಗ ನಾವು ಗೋಡೆ ಮಧ್ಯೆನೇ ಇರ್ತೇವೆ, ಬಟ್ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಸಂಜನಾ ಮ್ಯಾಮ್, ನಾನು ಏನು ಹೇಳಿ ನೋಡಿ, ಮೈಕ್ ಫಸ್ಟ್ ಹಿಡ್ಕೊಳ್ಳೋಕೆ ಭಯ ಪಡ್ತಿದ್ದು, ನಾನು ಭಯ ಪಡ್ತಿದ್ದೆ ಹಿಡ್ಕೊಳ್ಳೋದು. ಮೈಕ್ ನೋಡಿ, ಹತ್ರ ಬನ್ನಿ ಸರ್. ನೋಡಿ ಮೈಕ್ ನಾನು ಕೇಳ್ತಾನೆ ಇಲ್ಲ, ಸ್ವಲ್ಪ ಕೈ ಆಕ್ಷನ್ ಮಾಡ್ಕೊಂಡು ಮಾತಾಡ್ಬೇಕಲ್ವಾ ಅಂತ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಈಗ ನೋಡಿ ಮೈಕ್ ಹಿಡ್ಕೊಂಡು ಅದಕ್ಕೊಂದು ಕ್ಲಾಸ್ ನೋಡಿ ಮ್ಯಾಮ್. ಸೂಪರ್ ಚೇಂಜ್ ಅದು ನಿಜವಾಗ್ಲೂ. ಏನು ಅನ್ನಿಸ್ತಾ ಇದೆ? ಮೊದಲಿಗೆ ನಾನು ಈ ಫೀಲ್ಡಿಗೆ ಬಂದಿರೋಕ್ಕೆ ಕಾರಣ ಅಂದರೆ ನಮ್ಮ ಮಕ್ಕಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ಲಿ ಈವೆಂಟ್ ಮಾಡಿ ಈವೆಂಟ್ಸ್ಗೆ ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಕುಮಾರ್ ಸರ್ಗೆ, ಪರಿಣಿತ ಮ್ಯಾಮ್ಗೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೊತೆ ಟೀಮ್ ವರ್ಕ್ ಮಾಡಿರೋರು ಸಹ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹೇಗೆ ಲರ್ನ್ ಆಗ್ತಿದೆ? ನೀವು ಬಂದಾಗೂ ಇವಾಗ ಏನು ಎಕ್ಸ್ಪೀರಿಯನ್ಸ್ ಅನ್ನಿಸ್ತಿದೆ? ಮಾತಾಡಕ್ಕೆ ಬರ್ತಾ ಇರಲಿಲ್ಲ, ಭಯ ಆಗ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ನಾನು ಲೈವಾಗಿ ಮಾತಾಡಿಲ್ಲ, ಅದರಿಂದ ಸ್ವಲ್ಪ ಭಯ ಆಗ್ತಿತ್ತು. ಇವಾಗ ಬಂದು ನಾನು ಲೈವಾಗಿ ಮಾತಾಡ್ತಾ ಇದ್ದೀನಿ, ಖುಷಿ ಇದೆ. ಲರ್ನಿಂಗ್ ಪ್ರೋಸೆಸ್ ಹೇಗಿದೆ? ಮತ್ತೆ ನೀವು ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ತೀರಾ. ಇವರು ಅಕ್ಕ ಒಬ್ರು ಇದ್ದಾರೆ, ರಕ್ಷಿತಾ ಮ್ಯಾಮ್. ಸೊ ಅವರು ಇದ್ದಾರೆ, ಅವ್ರಿಗೂ ಈ ಕ್ರೆಡಿಟ್ ಹೋಗ್ಬೇಕು. ಈ ಹಾನರ್ ಕ್ರೆಡಿಟ್ ನಿಮಗೂ ಹೋಗುತ್ತೆ. ರಕ್ಷಿತಾ ಮ್ಯಾಮ್ ಒಂದು ಬಿಗ್ ಕ್ಲಾಸ್. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ ರಕ್ಷಿತಾ ಮ್ಯಾಮ್ ನೀವು. ಸೊ ನೀವಿಬ್ರು ಸಿಸ್ಟರ್ ಬಾಂಡಿಂಗ್ ಅಲ್ಲಿ ಒಂದು ಈವೆಂಟ್ ಮಾಡಬೇಕು ಅನ್ನೋದು ನನಗೂ ಖುಷಿ ಇದೆ, ನಿಮಗೂ ಖುಷಿ ಇರುತ್ತೆ. ಸೊ
ಸೊ ಈ ಲರ್ನಿಂಗ್ ಎಲ್ಲ ಆಗ್ತಿದೆ. ಮೊನ್ನೆ ಒಂದು ಸ್ಕೂಲ್ ಡೇಗೂ ಹೋದ್ವಿ, ಆ ಎಕ್ಸ್ಪೀರಿಯನ್ಸ್ ಆಯ್ತು. ಇದು ಒಂದೇ ಅಲ್ಲ, ಇನ್ನ ಬೇರೆ ಇವೆಂಟ್ ಮಾಡಿದ್ದಾರೆ, ಅದು ಇನ್ನೊಂದ್ಸಲಿ ಹೇಳ್ತೀನಿ. ಈ ಇವೆಂಟ್ ಬಗ್ಗೆ ಮಾತ್ರ ಇಷ್ಟೆಲ್ಲ ಮಾಡಿದ್ರಲ್ಲ 4-5 ಜನ, ಕ್ಲೈಂಟ್ ಖುಷಿ ಪಟ್ಟಲ್ಲ, ಆ ಖುಷಿ ನೀವು ಹೆಂಗೆ ಎಂಜಾಯ್ ಮಾಡಿದ್ರಿ? ನೀವೇ ಫ್ಯಾಮಿಲಿ ಆ ಥರ ನಿಮ್ಗೆ ಅನ್ಸುತ್ತೆ ಗ್ರೋ ಆಗ್ತೀನಿ ಅಂತ? ಯಾಕಂತ ಅನ್ನಿಸ್ತೀವಿ? ತುಂಬಾ ಗ್ರೋ ಆಗಬೇಕು, ದೊಡ್ಡ ಲೆವೆಲ್ ಗ್ರೋ ಆಗಿ ಅಂತ ನಾನು ಕೇಳ್ಕೊಂತೀನಿ. ಈಗ ಇವ್ರು ಅರ್ನ್ ಮಾಡಿದರೆ ಇವ್ರಿಗೆ ಅಮೌಂಟ್ ಕೊಡ್ಬೇಕಲ್ಲ ನಾವು. ನಿಮ್ಗೆ ಸ್ಟೂಡೆಂಟ್ ಅಲ್ವಾ, ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ನಾವು ಟ್ಯಾಗ್ಲೈನ್. ಎಷ್ಟು ಅರ್ನ್ ಮಾಡಿರ್ಬೋದು? ಕೆಲವ್ರಿಗೆ ಎಕ್ಸ್ಪೆಕ್ಟೇಷನ್ ಇದೆ, ಕೆಲವ್ರಿಗೆ ಎಕ್ಸ್ಪೆಕ್ಟೇಷನ್ ಇದೆ. ಮೈತ್ರಿ ಮೇಡಮ್ ಎಷ್ಟು ಅರ್ನ್ ಮಾಡಿರ್ಬೋದು? ಎಕ್ಸ್ಪೆಕ್ಟೇಷನ್ ಇದೆ ಸರ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಈಗ ತಾನೇ ಸರ್ ಅಂದರೆ ಸ್ಟೂಡೆಂಟ್ ಆಗಿ ನಾವು ಲರ್ನ್ ಪ್ಲಸ್ ಅಂತ ಹೇಳಿದ್ವಿ. ಇವಾಗ ಇವೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ಒಂದು 3 ಇವೆಂಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ಅವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರೆ ಸರ್? ಹಾಂ ಮಾಡಿದ್ವಿ ಸರ್, ಆನ್ ಟೈಮ್. ಅದು ಟಿಫನ್ ಟೈಮ್ ಕರೆಕ್ಟಾಗಿ ನಿಮ್ಗೆ ಏನು ಬೇಕು ಅಂತ ಇಂಡಿವಿಜುವಲ್ ಕೇಳ್ಕೊಂಡು ಅದನ್ನೇ ತರಿಸಿ ಕೊಡ್ತಾರೆ ಸರ್. ಎಲ್ಲರೂ ಅಷ್ಟೇ, ಕುಮಾರ್ ಸರ್ ಆಗಿರ್ಬೋದು, ಮಂದಿ ನಮ್ಮ ಸೀನಿಯರ್ಸ್ ಆಗಿರ್ಬೋದು. ಸೆಕೆಂಡ್ ಪಾಯಿಂಟ್, ಲಂಚ್ ಮಾಡಿದ್ರೆ? ಹಾಂ ಸರ್, ಲಂಚ್ ಅಲ್ಲಿ ಇವೆಂಟ್ ಎಲ್ಲೂ ಸೇಫ್ ಆಗಿ ಹೋದ? ಮಾಡಿದ್ವಿ ಸರ್. ಅದನ್ನು ಸೇಫಾಗಿ ಫಸ್ಟ್ ಲಂಚ್ ಮುಗಿಸ್ಕೊಂಡು ಇವೆಂಟ್ ಎಲ್ಲ ಕ್ಲಿಯರ್ ಆದಮೇಲೆ ಸರ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತಮ್ಮ, ನಾನು ಆಮೇಲೆ ಎಲ್ಲನೂ ತೊಗೊಂಡೋಗಿ ನೆಕ್ಸ್ಟ್ ಹೊಟ್ಟಲ್ಲಿ ನಾನು ಕವರ್ ಮಾಡಿ ಕೊಟ್ಟು, ನೀವು ಫ್ಯಾಮಿಲಿ ಇದೆ ಸ್ವಲ್ಪ ಬೇಗನೆ ಹೊರಡಿರುತ್ತೆ. ಬಟ್ ನಮಗೆ ಅವರು ಆಟೋ ಮಾಡಿ ನೀಟಾಗಿ ಕಳಿಸ್ಕೊಡ್ತೀವಿ ಸರ್. ನಾವು ಮನೆಗೆ ಚಂದ್ರೆ ನಾವು ಫ್ಯಾಮಿಲಿ ಖುಷಿಯಾಗಿದೆ, ಖುಷಿಯಾಗಿದೆ ಸರ್. ಸೇಫ್ಟಿ ಬಗ್ಗೆ. ಹಾಂ ಸರ್, ಯಾಕಂದ್ರೆ ಈಗ ಅವರೇ ಕಳಿಸ್ತಿದ್ದಾರೆ ಅಂದ್ರೆ ಅವರಿಗೆ ಗೊತ್ತಾಗಿದ್ದಲ್ಲ ಸರ್ ನಾವು ಎಷ್ಟು ಸೇಫ್ ಆಗಿದ್ದೀವಿ ಅಂತೇಳಿ. ಈಗ ಸೇಫ್ಟಿ ಇಲ್ಲದೆ ಇದ್ರೆ ಅವ್ರು ಕಳಿಸ್ತಾ ಇಲ್ಲ ನಮಗೆ. ತುಂಬಾ ಇಂಪಾರ್ಟೆಂಟ್. ನಿಜವಾಗ್ಲೂ ಸರ್. ನೀವು ಇವಾಗ ಈ ಪಾಸ್ಔಟ್ ಆಗಿ ಹೋದ್ಮೇಲೆ ವರ್ಕ್ ಮಾಡ್ಬೋದು, ಹೆಣ್ಮಕ್ಳು ಸೇಫ್ಟಿ ಹೌದು ಸರ್. ಅದನ್ನು ತಿಂಕ್ ಮಾಡಿ. ಮತ್ತೆ ಎಲ್ಲೂ ಕೂಡ ನೀವು ಹೋಗ್ತಾ ಕಮ್ಮಿ ಮಾಡ್ಕೋಬೇಡಿ, ಅಗ್ರೆಸಿವ್ ಆಗೇ ಇರಿ. ಬಿಸ್ನೆಸ್ಗೆ ಹೆಂಗ್ ಬೇಕು ಹಂಗೆ. ಹೌದು ಸರ್. ಓಕೆ, ಇವಾಗ ಇವ್ರು ರನ್ ಮಾಡಿರುವಂತ ಅಮೌಂಟ್ ಎಷ್ಟಿರ್ಬೋದು? ಬಿಗ್ ಕ್ಲಾಸ್ ಮಾಡಿ ಫಸ್ಟ್ ಟೈಮ್. ಯಾಕೆ ಬರ್ತಾ ಇದೆ? ಆಲ್ ದ ಬೆಸ್ಟ್. ಬಿಗ್ ಕ್ಲಾಸ್. ಮೇಡಮ್ 500 ಅರ್ನ್ ಮಾಡಿದ್ದಾರೆ ಫಸ್ಟ್. ಈ ಅರ್ನ್ ಏನ್ ಹೇಳ್ತಾ ಇದೆ? ಸರ್ ಈಗ ಎಷ್ಟು ಅರ್ನ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಟೈಮ್ ನಾನು ಅರುಣ್ ಸರ್ ಹತ್ರ ತಗೊಳ್ತಾ ಇರೋದು ದೊಡ್ಡ ಅಮೌಂಟ್ ಇತ್ತು. ನನಗೆ ತುಂಬ ಖುಷಿ ಆಗ್ತಿದೆ ಸರ್. ನನ್ನ ಲೈಫಲ್ಲಿ ನಾನು ಆಮೇಲೆ ಆರ್ಗನೈಸರ್ ಆಗಿ ನಾನು ಅದೆಷ್ಟು ಲ್ಯಾಕ್ಸ್ ತಗೋತೀನೋ, ಅಮೌಂಟ್ ತಗೋತೀನೋ, ಇಲ್ಲ ಬರೀ 10,000 ತಗೋತೀನೋ, ಅದು ನನಗೆ ಮ್ಯಾಟರ್ ಅಲ್ಲ. ಫಸ್ಟ್ ಟೈಮ್ ಇವಾಗ ನಾನು ಸ್ಟೂಡೆಂಟ್ ಆಗಿ ಬಂದು ಇವೆಂಟ್ ಮಾಡಿಬಿಟ್ಟು ಸರ್ ಕೈಯಿಂದ ಫಸ್ಟ್ ಟೈಮ್ ಅಮೌಂಟ್ ತಗೋತಿದ್ದಿಲ್ಲ. ಇದನ್ನ ನಾನು ಫಸ್ಟ್ ದೊಡ್ಡ ಅಮೌಂಟ್ ಅಂತ ಹೇಳ್ತೀನಿ. ತುಂಬ ಈ ಕ್ರೆಡಿಟ್ ಅರುಣ್ ಸರ್ ಹೋಗ್ಬೇಕು. ಹೌದು ಸರ್, ಅವರು ಕೂಡ ಸರ್ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಬೆಳೆದು ಬಂದ ಹಾಗೆ ಮರಿಲೇಬೇಡಿ. 15-16 ವರ್ಷ ಆಯ್ತು, ಒಂದೇ ಒಂದು ಕ್ರಾಸ್ ಪ್ರಮೋಷನ್ ಮಾಡಿಲ್ಲ ನಾನು. ಸಿಂಗಲ್ ಯಾವ್ದೋ ಒಂದು ಕ್ಲೈಂಟ್ ಪರಿಚಯ ಮಾಡ್ಕೊಡ್ತೀವಿ, ಆ ಕ್ಲೈಂಟ್ ನ ಎತ್ಬಿಡೋದು, ನೆಕ್ಸ್ಟ್ ನಾನು ಇವೆಂಟ್ ಮಾಡೋದಾಗ್ಲಿ, ಇಲ್ಲ ನಮ್ಮ ಸೀನಿಯರ್ ಒಂದು ನಂಬರ್ ಕೊಟ್ಟಿರ್ತಾರೆ, ಅವ್ರನ್ನ ಕಟ್ ಮಾಡಿ ಅವ್ರನ್ನ ಜೊತೆ ಬಿಸ್ನೆಸ್ ಮಾಡೋದಾಗ್ಲಿ. 16 ವರ್ಷ ಒಂದೇ ಒಂದು ಮಾರ್ಕೆಟ್ ಅಲ್ಲಿ ಅದಿಲ್ಲ. ನಮ್ ವೆಂಡರ್ ಇದಾರಲ್ಲ, ಮೊನ್ನೆ ನಾವು ಇವೆಂಟ್ ಮಾಡುವಾಗ ಬಂದಿದ್ರು, ಅವರೆಲ್ಲ ತುಂಬಾ ಜನ ಇದ್ದಾರೆ. ನೈಟ್ 3 ಗಂಟೆ 4 ಗಂಟೆಗೆ ಹೇಳಿದ್ರು ಅರುಣ್ ಸರ್ ಇವೆಂಟ್ ಮಾಡ್ತಾರಂದ್ರೆ ತಕ್ಕಂತ ಬಂದು ಸೆಟಪ್ ಮಾಡ್ತಾರೆ. ಯಾಕಂತ ಅಷ್ಟು ಪ್ರೀತಿ, ಅಷ್ಟು ಟ್ರಸ್ಟ್, ಅಷ್ಟು ನಾನು ವ್ಯಾಲ್ಯೂ ಕೊಡ್ತೀನಿ, ಅವ್ರು ರೆಸ್ಪೆಕ್ಟ್ ಮಾಡ್ತೀನಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ನೀವು ಫಸ್ಟ್ ಎಲ್ಲೇ ಲೈವ್ ಹೋಗಿ ಏನೇ ಹೋಗಿ ನನ್ನ ಹಸ್ಬೆಂಡ್ ಅರುಣ್ ಸರ್ ಫಸ್ಟ್ ಕ್ರೆಡಿಟ್, ನೆಕ್ಸ್ಟ್ ಬೇರೆಯವರು. ನಾವೆಲ್ಲ ಮೇಡಮ್ ಅವರೇ ಇಲ್ಲ ಅಂದ್ರೆ ನಾವೇ ಬರ್ತೀವಿ. ಯಾವ್ದೋ ಒಂದು ಇವೆಂಟ್, ಇವಾಗ ನಿಮ್ ತಾಯಿ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದಿದ್ರೆ ನಾನೇ ಬರ್ತಿದ್ದೆ. ಫಸ್ಟ್ ಅಮ್ಮ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ಇನ್ಸ್ಟಾಗ್ರಾಮ್ಗೆ. ಈಗ ಇನ್ಸ್ಟಾಗ್ರಾಮ್ ನಮ್ಮನ್ಗೆ ಇವತ್ತು ಸಂಜೆ ಹೋಗಿ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಅಂತ ಹೇಳಿ. ಈಗ ನೀವು ಅಷ್ಟೇ, ನಾನು ಇವಾಗ ಇನ್ಕರೆಕ್ಟ್ ಆಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಲೈವ್, ಇನ್ಸ್ಟಾಗ್ರಾಮ್ ಥ್ಯಾಂಕ್ಸ್ ಹೇಳಿ. ಇವಾಗ ಕುಮಾರ್ ಸರ್ ಇವಾಗ ಅವ್ರು ಲೈವ್ ಮಾಡಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ಕುಮಾರ್ ಸರ್ ಥ್ಯಾಂಕ್ ಯು. ಫಸ್ಟ್ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರೇ ಫಸ್ಟ್. ಯೂಟ್ಯೂಬ್ ಲೈವ್ ಹೋಗ್ತಿದ್ರೆ ಯೂಟ್ಯೂಬ್ ಥ್ಯಾಂಕ್ಸ್ ಹೇಳಿ, ವಾಟ್ಸ್ಆಪ್ ಸ್ಟೇಟಸ್ ನೋಡ್ತಾ ಇದ್ರೆ ವಾಟ್ಸ್ಆಪ್ ಸ್ಟೇಟಸ್ ಥ್ಯಾಂಕ್ಸ್ ಹೇಳಿ. ಅದು ಕಲ್ತ್ಬಿಟ್ರ ಇನ್ನೆಲ್ಲ ಬಂದ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ನೋ ಆಶೀರ್ವಾದ ನಥಿಂಗ್. ಇದು ಹೇಳ್ತೀನಿ, ನೋ ಆಶೀರ್ವಾದ ನಥಿಂಗ್. ನಾನ್ ಕಷ್ಟ ಪಡ್ತೀನಿ, ನನ್ನ ಸೀನಿಯರ್ ಕೆಲಸ ಕೊಡ್ತಾರೆ.
ನನ್ನ ಫ್ಯಾಮಿಲಿಯೇ ವರ್ಕ್ ಮಾಡ್ಕೊಂಡು ಮಾಡ್ತೀನಿ, ನನ್ನ ಕೆಲಸ ಕೊಡ್ತೀನಿ. ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ, ನೀವು ಟ್ಯಾಲೆಂಟ್ ಇದೆ, ನಿಮ್ಮನ್ನು ನಾನು ಗುರುತಿಸ್ತಾ ಇದ್ದೀನಿ, ಒಂದೊಂದೊಂದೊಂದು ಪಾಯಿಂಟ್ ನಿಮ್ಮನ್ನು ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಅವಾಗಿಂದ ಪ್ರಿಯಾಂಕಾ ಮೇಡಮ್ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಜಾಸ್ತಿ, ನಾನು ಆ ಪಾಯಿಂಟ್ಸ್ ಗ್ರಾಪ್ ಮಾಡ್ಕೊಂಡು ಅವ್ರು ಬೆಳೀತು. ಅದಾದ್ಮೇಲೆ ಅವ್ರು ಬೆಳೀಲಿಲ್ಲ, ಅವ್ರ ಎಫರ್ಟ್ ಇಲ್ಲ ಅಂದ್ರೆ ಅವ್ರ ಎಫರ್ಟ್, ಅದು ಅವ್ರ ಲಾಸ್. ರೆಕಗ್ನೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೀವು ಬಂದಾಗ ಮಾತಾಡ್ತಿರ್ಲಿಲ್ಲ, ಇವಾಗ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ನಾವು. ಇದು ನಿಮ್ಮ ಇದು ಏನೋ ಸ್ಟ್ರೆಂತ್. ಸಪೋರ್ಟ್ ಮಾಡಿ ಅಂತ ಹೇಳಿ, ಆಶೀರ್ವಾದ ಅನ್ನೋ ವರ್ಡ್ ಕಟ್ ಮಾಡಿ, ಸಪೋರ್ಟ್ ಸಪೋರ್ಟ್ ಕ್ಲಾಸ್ ಮಾಡಿ, ಸಪೋರ್ಟ್ ಆಲ್ವೇಸ್. ಎಸ್ ಮೇಡಮ್, ಕುತ್ಕೊಳ್ಳಿ ಮ್ಯಾಮ್, ಕುತ್ಕೊಳ್ಳಿ. ಮ್ಯಾಮ್, ನೀವು ಇದು ಒಂದು ಬೇಸಿಕ್ ಲೆವೆಲ್ ಅರ್ನಿಂಗ್ ಇನ್ನ ಜಾಸ್ತಿ ಮಾಡ್ತೀರಾ. ನೆಕ್ಸ್ಟ್ ನಾನು ಈಗಲೇ ಹೇಳ್ತಾ ಇದ್ದೀನಿ, ಲೈವ್ ಮುಖಾಂತರ ಕೋರ್ಸ್ ಆದ್ಮೇಲೆ ನೀವು ಬ್ರ್ಯಾಂಡ್ ಬ್ಲಾಗ್ ಮಾಡೋದು ಕಲೀರಿ, ಬ್ರ್ಯಾಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಎಜುಕೇಶನ್, ಫುಡ್, ಫಿಟ್ನೆಸ್, ಫೈನಾನ್ಸ್, ಎಂಟರ್ಟೈನ್ಮೆಂಟ್, ಅದ್ರಲ್ಲಿ ಒಂದು ಬ್ರ್ಯಾಂಡ್ ಬಗ್ಗೆ ಬನ್ನಿ, ಒಂದು 5 ನಿಮಿಷ ಮಾತಾಡಿ, ಅದ್ರಲ್ಲೂ ದುಡ್ಡು ಮಾಡಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ದುಡ್ಡು ಮಾಡೋದು ಹೇಳ್ಕೊಡ್ತೀನಿ. ನಾನು ಮಾತಾಡ್ಬೇಕಷ್ಟೇ. ನೀವು ಕನ್ನಡ ಮಾತಾಡಕ್ ಬಂದಾಗ ಜಾಸ್ತಿ ದುಡ್ಡು ಮಾಡ್ಬೋದು. ನಾನು 1.5 ಕೋಟಿ ಲಾಸ್ ಆಗಿದ್ದೀನಿ ಬಿಡಿ, ಯಾಕಂದ್ರೆ ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿ. ನಿಮ್ಮ ಹತ್ರ ಇಸ್ಕೊಳ್ಳೋದು ದುಡ್ಡು, ಇನ್ನ ಜಾಸ್ತಿ ಇಂಟ್ರೆಸ್ಟ್ ತಗೊಂಡ್ಬರೋದು, ಇಲ್ಲೇ ಹಾಕೋದು. ಗೊತ್ತಲ್ಲ, ನಾನು 1.5 ಕೋಟಿ ಇನ್ಸ್ಟಿಟ್ಯೂಟ್ ಮಾಡಿ ಲಾಸ್ ಆಗಿರೋದು. ನಮ್ ಕನ್ನಡಿಗರು ಕನ್ನಡ ಸಂಸ್ಥೆನೆ ಮಾಡಿ ನಾನು ಲಾಸ್ ಆಗಿದ್ದೀನಿ. ಪರವಾಗಿಲ್ಲ, ನಮ್ ಕನ್ನಡದವರು ಇನ್ನ ಕೋಟಿ ಗಟ್ಟಲೆ ದುಡ್ಡು ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್ ಇನ್ನ ದೊಡ್ಡದಾಗಿ ಕಟ್ಬೋದು. ಆ ಪಾಸಿಟಿವ್ ನನ್ನಲ್ಲಿದೆ. ನನಗೆ ಟ್ರೋಲ್ ಮಾಡ್ತಾ ಇಲ್ಲ, ನೀವು ನ್ಯೂಸ್ ಚಾನಲ್ ಕರೀತಾ ಇಲ್ಲ, ಯೂಟ್ಯೂಬ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ಸ್ಟೇಟಸ್ ಗಳು ಹಾಕ್ತಾ ಇಲ್ಲ, ವಿಡಿಯೋ ಶೇರ್ ಮಾಡ್ತಾ ಇಲ್ಲ. ಯಾಕೆ? 1.5 ಕೋಟಿ ಲಾಸ್ ಆಗಿದ್ದೀನಿ. ನೋಡಿ, ಕನ್ನಡದಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದೀನಿ. ನಾನು ನೋಡ್ಬೋದು, ಕನ್ನಡದಲ್ಲಿ ಬ್ರ್ಯಾಂಡಿಂಗ್, ಕನ್ನಡದ ಬ್ರ್ಯಾಂಡ್, ಕನ್ನಡಿಗರಿಗೋಸ್ಕರ, ಕನ್ನಡಿಗ. ನೋಡಿ, ಎಲ್ಲಾದ್ರೂ ಹಾರ್ಟ್ ತರ ಹಿಂದೆ ಇದೆ, ಒಳಗಡೆ ಕರ್ನಾಟಕ ಇದೆ, ಹಾರ್ಟ್ ಒಳಗಡೆ ಪ್ರಮೋಟ್ ಮಾಡಿ ನೀವು. ಪರವಾಗಿಲ್ಲ, 1.5 ಕೋಟಿ ಲಾಸ್, ಇನ್ನೊಂದು 50 ಲಕ್ಷ ಆಗುತ್ತಾ? ಪರವಾಗಿಲ್ಲ. ಮತ್ತೆ ಇಂಟ್ರೆಸ್ಟ್ ಕೊಡೋರು ನನ್ಗೆ ಕೊಡ್ತಾರೆ. ಅಂಡ್ ಚಂದ್ರು ಸರ್, ಥ್ಯಾಂಕ್ ಯು. ಕೋಟಿಎಂ ಬ್ಯಾಂಕ್ 38 ಲಕ್ಷ ಇದೆ. ನಿಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ ಸರ್. ಚಂದ್ರು ಸರ್ ಆನ್ ಟೈಮ್ ನನ್ಗೆ ಲೋನ್ ಮಾಡ್ಕೊಟ್ರು ಅವರು. ಅಂಡ್ ಶಾಮ್ ಸರ್, ನೀವೇ ನನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ, ಥ್ಯಾಂಕ್ ಯು. ಇದೇ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, ಆಪೋಸಿಟ್ ಇದೆ, ಅಲ್ಲೂ ದುಡ್ಡಿದೆ, ಸಾಲ. ಪರವಾಗಿಲ್ಲ, ಧೈರ್ಯವಾಗಿರ್ಬೇಕು. ವರ್ಕ್ 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 ವರ್ಕ್, ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಈ ಅರ್ನಿಂಗು ಕೊಡಕ್ಕಿಂತ ಮುಂಚೆ ಫಸ್ಟ್ ಹೇಳ್ತೀನಿ, ಎಷ್ಟು ಖುಷಿ ಇದೆ. ನಿಮ್ಮ ಒಂದು ವೇ ಆಫ್ ಟಾಕಿಂಗ್ ಇದೆಯಲ್ಲ, ಒಂದೇ ಟೇಕ್ ತಗೊಂತ ಇದೀರಲ್ಲ, ಆ ಇಂಪ್ರೂವ್ಮೆಂಟ್ ತುಂಬಾ ಖುಷಿ ಇದೆ ಸರ್. ಯಾಕಂದ್ರೆ ನೀವು ಯಾವತ್ತೂ ಅಲ್ಲಿ ಫ್ಯಾನ್ಸಿಗಾಗಲಿ ಯಾರು ವಿಸಿಟರ್ಸ್ ಆಗಲಿ ನಮಗೆ ಮಾತಾಡೋದಿರ್ತೀರಲ್ಲ, ಅಥವಾ ನಮ್ಮ ಜೊತೆ ಯಾವ್ದಾದ್ರು ಮಾತಾಡೋದು ಲೈವಲ್ಲಾಗಲಿ, ನಮ್ಮ ಸೀನಿಯರ್ಸ್ ಮಾತಾಡೋದಾಗಲಿ, ಎಲ್ಲ ನೀವು ಮಿಗತ್ತೆಲ್ಲ ನಾವು ಕಲ್ತ್ಕೊತಾ ಇದ್ದೀವಿ ಸರ್. ನಮಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನೀವು ಲೈವ್ ಮಾಡಿ ಮಾತಾಡಿ ಎಲ್ಲ ಮೈಕ್ ಕೊಟ್ಟಾಗೆ ನಮಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಿರಲಿಲ್ಲ ಸರ್. ಆದರೂ ನೀವು ಹೇಳಿದ್ರಿ, ಪರವಾಗಿಲ್ಲ, ನಿಮ್ಗೆ ಏನು ಅನ್ಸುತ್ತೋ ಮಾತಾಡಿ ಅಂತ ಹೇಳಿದ್ವಿ. ಡೈಲಿ ನೀವು ಮಾತಾಡೋದೆಲ್ಲ ನೋಡಿ, ಸೀನಿಯರ್ಸ್ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿ ಮಾತಾಡೋದು ನೋಡಿ ನಮಗೂ ಈ ಥರ ಮಾತಾಡಬೇಕು ಅಂತ ಕಲ್ತ್ಕೊಂಡು. ಆಲ್ ದ ವೆರಿ ಬೆಸ್ಟ್. ಇವ್ರ ಅರ್ನಿಂಗು ಫಸ್ಟ್ ಟೈಮ್ 500 ರೂಪಾಯಿ ಅರ್ನ್ ಮಾಡಿದ್ದೀರಾ. ಮಿಡ್ ಕ್ಲಾಸ್ ಆಲ್ ದ ವೆರಿ ಬೆಸ್ಟ್. ಹೌ ಇಸ್ ಫೀಲಿಂಗ್ ಈ ಒಂದು ಅರ್ನಿಂಗ್? ತುಂಬ ಖುಷಿ ಆಗ್ತಾ ಇದೆ ಸರ್. 500 ಇರ್ಬೋದು, ಬಟ್ ನಾವು ಫಸ್ಟ್ ಟೈಮ್ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ, ನಾವು ಕಲ್ತ್ಕೊಂಡು ಹೋದ್ರೆ, ಫ್ಯೂಚರಲ್ಲಿ ನಾವು ಮನಿ ಮೈಂಡ್ ಇಟ್ಕೊಂಡು ಹೋದ್ರೂ ನಾವು ಎಷ್ಟು ಇರಬೇಕು ಅಷ್ಟರಲ್ಲೇ ಇರಬೇಕು ಸರ್. ಜಾಸ್ತಿ ಆಸೆ ಪಟ್ಟು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವು ಎಷ್ಟು ಲೋ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ, ಆಮೇಲೆ ಏನ್ ಕಡೆ ಹೋದಾಗ ಅವಾಗ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್, 1 ರೂಪಾಯಿ ಆದ್ರೂ ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ ಗೊತ್ತಾಗುತ್ತೆ. ಎಸ್, ಹಾಗೆ ಲೈಟ್ ಆನ್ ಮಾಡಿ. ಅಂಡ್ ಇದಕ್ಕೆ ಒಂದು ಕ್ವಶನ್ಗೆ ನಾನೊಂದು ಆನ್ಸರ್ ಆಡ್ ಮಾಡ್ತೀನಿ. ನಾನು ಯಾವತ್ತೂ ನಮ್ ಸೀನಿಯರ್ಸ್ ಗಿಂತ ದೊಡ್ಡದಾಗಿ ಬೆಳಿಬೇಕು ಅಂತ ನಾನು ತಿಂಕೆ ಮಾಡಲ್ಲ, ತಿಂಕು ಬರಲ್ಲ. ಅವ್ರು ಹೇಳಿದ್ರು ನಾನು ಬೆಳೆಯಲ್ಲ, ನನಗೆ ಇಷ್ಟನೂ ಇಲ್ಲ. ನನ್ಗೆ ಅಷ್ಟೊಂದು ದುಡ್ಡು, ಅಷ್ಟು ಹೆಸರು ಯಾಕೆ? ನಮ್ಮ ಅಮ್ಮ ಚೆನ್ನಾಗಿ ಒಂದು ಪುಳಿಯೋಗರೆ ಮಾಡ್ತಾರೆ ಆರಾಮಾಗೆ, ಸಮ್ ಟೈಮ್ ಏನಾದ್ರು ಬೇಕಾದ್ರೆ ಮಾಡ್ತಾರೆ, ಆರಾಮಾಗಿ ತಿನ್ನೋದು ಮಾಡೋದು. ಸಿಕ್ಕಾಪಟ್ಟೆ ದುಡ್ಡು ಮಾಡಿ ನನ್ಗೆ ಏನು ಆಗ್ಬೇಕಾಗಿಲ್ಲ. ನಾನು ಮಾಡಿದ್ರು ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರು ಸ್ಪ್ರೆಡ್ ಮಾಡೋಣ, ಅವ್ರು ಸಪೋರ್ಟ್ ಮಾಡೋಣ. ಹಾಗಾಗಿ ನಮ್ಮ ಸೀನಿಯರ್ಸ್ಗೆ ನಾನು ಯಾವತ್ತೂ ಹೇಳಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗಿಂತ ಮೇಲ್ ಬೆಳೆಯುವಂತ ಆಸೆ ನನಗಂತೂ ಇಲ್ಲ. ನಿಮ್ಮ ಡೌನ್ನಲ್ಲೇ ಇರ್ಬೇಕು ನಾನು. 1% ರೀಚ್ ಆಗೋದು, ನಿಮ್ ಲೆವೆಲ್ಗೆ ಬರಬಾರ್ದು ನಾನು. ಅದು ನನ್ನ ಮೈಂಡ್ ಸೆಟ್ ಇರೋದು. ವೆನ್ಯೂ ಓನರ್ಸ್ಗೂ ಅಷ್ಟೇ, ನನ್ನ ವೆನ್ಯೂ ಅನ್ಕೊಂಡು ನಾನು ಕೆಲಸ ಮಾಡ್ತೀನಿ. ಇನ್ನೇನ್ ಬೇಕು?
ದುಡ್ಡು ಬಂದ್ರೆ ನಾನು ಚೆನ್ನಾಗಿರ್ತೀನಿ, ಬೇರೆಯವ್ರಿಗೂ ಶೇರ್ ಮಾಡ್ತೀನಿ. ನನಗೆ ನಮ್ಮ ಸೀನಿಯರ್ಸು ನನ್ನ ಜೊತೆ ಇರ್ತಾರಲ್ಲ, ಅವ್ರಿಗಿಂತ ದೊಡ್ಡದಾಗಿ ಬೆಳೆಯೋ ಆಸೆನೂ ಇಲ್ಲ. ಅವ್ರ ರೈಸ್ ಬರೋಕ್ಕೂ ಆಸೆ ಇಲ್ಲ, ಇನ್ನೇನ್ ಬೇಕು ಅಲ್ವಾ ಮೇಡಮ್? ಸಾಕಿಷ್ಟೇ. ಫೈನಲಿ ಏನಾದ್ರೂ ಹೇಳೋದಿದ್ರೆ ಏನೂ ಇಲ್ಲ ಸರ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಮನುಷ್ಯನಿಗೆ ಜೀವನ ಮಾಡಕ್ಕೆ ಎಷ್ಟಿರ್ಬೇಕು ಅಷ್ಟಿದ್ರೆ ಸಾಕು ಸರ್. ನೆಕ್ಸ್ಟ್ ಲೆವೆಲ್ ಎಲ್ಲ ಸೇವಿಂಗ್ಸ್ ಅಂತ ಮಾಡ್ತೀವಿ, ಬಟ್ ಯಾರು ಎಷ್ಟು ದಿನ ಇರ್ತಾರೆ ಅಂತ ನಂಬಿಕೆ ಇರಲ್ಲ. ಹಾಗಾಗಿ ಜೀವನ ಮಾಡಕ್ಕೆ ಎಷ್ಟು ಬೇಕು ಅಷ್ಟಿದೆ ಇದ್ರೆ ಒಳ್ಳೆಯದು. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ಬಿಗ್ ಕ್ಲಾಸ್ ಮೇಡಮ್. ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡ್ತಾ ಇದ್ರೆ. ಎಷ್ಟೊಂದು ಜನಕ್ಕೆ ನೀವು ಸ್ಫೂರ್ತಿ ಆಗ್ಬೇಕು. ಸ್ಮಾಲ್ ಏಜ್ ಅಲ್ಲಿ ಒಂದು ಆಕ್ಷನ್ ತಗೋಬೇಕು. ಅಟ್ಲೀಸ್ಟ್ ಸ್ನೇಹಿತರೆ, ನೀವು ಮಾತಾಡೋದ್ ಕಲೀರಿ ಸ್ನೇಹಿತರೆ. ಎಷ್ಟೊಂದು ಜನ ಮಾತಾಡಲ್ಲ, ಅದನ್ನ ಮಾತಾಡೋದ್ ಕಲೀರಿ. ನೀವು ಮಾತಾಡಿದ್ದೀರಿ, ಕೆಲಸ ಮಾಡ್ತಿದ್ರಿ, ತುಂಬಾ ಅಡಿಕ್ಟ್ ಆಗಿ ವರ್ಕ್ ಮಾಡ್ತಿದ್ರಿ. ಮೊನ್ನೆನೂ ನೋಡಿದೆ ನನಗೆ, ಅದು ಕೂಡ ಬಹಳ ಖುಷಿ ಆಯ್ತು. ಬಿಗ್ ಕ್ಲಾಸ್ ಅಲ್ಲಿ ಅವರು ಕೂಡ 5 ರೂಪಾಯಿ ಆಡ್ ಮಾಡಿದ್ದೀರಾ, ಆಲ್ ದ ವೆರಿ ಬೆಸ್ಟ್. ಅವ್ರು ಯಾಕೆ 2 ಕೈ ಕೊಡ್ತಾ ಇದ್ದೀರಾ? ಇದು ಬನ್ನಿ, ಜೂಮ್ ಮಾಡಿ, ಹತ್ರ ಬನ್ನಿ. ನೋಡಿ, ಒಂದೊಂದು ಪಾಯಿಂಟ್ ದುಡ್ಡು ಬಂತು ಅಂತ ಮರ್ತ್ಬಿಡ್ತಾರೇನೋ ಅನ್ಕೊಂಡೆ. ಯಾಕೆ ಮೇಡಮ್ 2 ಕೈ ಕೊಡ್ತಾ ಇದ್ದೀರಾ? ನೋಡಿ, ಇಲ್ಲಿ ನೋಡಿ, ಬನ್ನಿ ಸರ್ ಹತ್ರ. ಇಲ್ಲಿ ನೋಡಿ, ಏನು ಹೇಳ್ತಾ ಇದ್ದಾರೆ ಮೇಡಮ್? ಏನೋ ಏನು ಖುಷಿ ಆಗ್ತಿದೆ ಈ ಹೇಳಕ್ಕಾಗ್ತಿಲ್ವಾ? ಯಾಕೆ ಅರ್ಲಿ ಅಕ್ಕನಿಗೆ ಏನ್ ಥ್ಯಾಂಕ್ಸ್. ಅವರು ಅಷ್ಟು ಫೀಸ್ ಎಲ್ಲ ಕಟ್ಟಿದ್ರು, ನಿಮ್ಮ ಜೊತೆಗೆ ಅಕ್ಕನ ಟ್ರೈ ಮಾಡಿಸಿ ಈ ಒಂದು ಅಮೌಂಟ್ ತಗೊಂಡಾಗ ಅಕ್ಕನ ಕೊಡಿ ಫಸ್ಟ್. ಅವ್ರ ಬ್ಲೆಸ್ಸಿಂಗ್ ತಗೊಂಡು ಅದೇ ಎಲ್ಲ ಅಲ್ಟಿಮೇಟ್. ನಾನು ಮನೆಯಿಂದ ಬರ್ತಾರೆ, ನಮ್ಮಮ್ಮ ಎಷ್ಟೇ ಕೋಪದಲ್ಲಿ ನಮ್ಮಮ್ಮ ಹೊಡಿತಾರೆ, ಒಂದೊಂದ್ಸಲಿ ನನಗೆ ಬೈತಾರೆ. ಕಾಲು ಕೆಲವೊಂದು ಟೈಮ್ ಇವಾಗ ನೋಡಿ ಅನ್ಫಿಟ್ ಆಗಿದ್ದೀನಿ, ಇನ್ನೊಂದು ಸ್ವಲ್ಪ ದಿನ ಕಮ್ ಬ್ಯಾಕ್ ಆಗ್ತೀನಿ, ಬೌನ್ಸ್ ಬ್ಯಾಕ್ ಆಗ್ತೀನಿ. ಸ್ಪೋರ್ಟ್ಸ್ ಪ್ಲೇಯರ್ ಆಗಿರೋ ನೋಡಿ, ಬೇಬಿ ಶವರ್ ಆಗಿದ್ದೀನಿ, ಪರ್ಸನಲ್ ಟ್ರೈನರ್ ಎಲ್ಲ, ಅದು ವಿಡಿಯೋ ಬರುತ್ತೆ. ನನ್ನ ಪರ್ಸನಲ್ ಅಕೌಂಟ್ ಇದೆ, ಈಗಲೇ ಹೇಳ್ತಾ ಇದ್ದೀನಿ. ಆಂಕರ್ ಅರುಣ್ ಅಲ್ಲ, ಆಂಕರ್ ಅರುಣ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಹೋಗಿ ಇವಾಗಲೇ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಬರ್ತೀನಿ. ಇನ್ ಬೆಂಡಾಗ ಆಗ್ತಿರ್ಲಿಲ್ಲ, ಸುಮ್ಮನೆ ಅಂತಿದೆ. ಯಾಕೆ ಬ್ಲೇಸರ್ ಎಲ್ಲ ಇದೆಯಲ್ಲ ಫುಲ್ ಟೈಟ್. ಸೊ ಇನ್ ಮುಂದೆ ಆಮೇಲೆ ಕೈ ಮುಕ್ಕೊಂಡು ಬರೋದು ಅಮ್ಮನಿಗೆ. ನಾವು ಅಮ್ಮನೇ ಹೇಳ್ತಾರೆ, ಬೆಂಡ್ ಹಾಕ್ಬೇಡ ಜಾಸ್ತಿ, ವೆಯ್ಟ್ ಹಾಕ್ಬಿಟ್ಟಿದ್ಯಾ. ನೆಕ್ಸ್ಟ್ ಫಿಟ್ನೆಸ್ ಚಾಲೆಂಜ್ ತೋರಿಸ್ತೀನಿ ಸ್ನೇಹಿತರೆ. ಬಿಫೋರ್ ಆಫ್ಟರ್ ಹೋಗಿ ಆಶೀರ್ವಾದ ತಗೊಳ್ಳಿ, ಅವ್ರ ಥ್ಯಾಂಕ್ಸ್ ಹೇಳಿ, ಅಕ್ಕನ ಒಂದು ಟೈಟ್ ಹಗ್ ಮಾಡ್ಬಿಡಿ. ಇವತ್ತು 500 ರೂಪಾಯಿ ವಿಡಿಯೋ ನೋಡ್ತಾ ಇರೋರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಅದು ಆಲ್ಗರಿದಮ್ ಸಪೋರ್ಟ್ ಮಾಡಕ್ ನಾವು ಮಾಡೋದು ಲೈವ್. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬರ್ತಾರೆ. ಇಂಟ್ರೆಸ್ಟ್ ಇತ್ತು ಬಂತು, ಕಲ್ತ್ಕೊಂತ ಇದ್ದೀರಾ. ಇದ್ಯಾವ್ದು ಶೋ ಆಫ್ಗೆ ನಾನು ಬ್ಲೇಸರ್ ಹಾಕೋಗ್ತಿದ್ದೀನಿ, ಇದೆಲ್ಲ ಸೆಲೆಬ್ರೇಷನ್. ಆಮೇಲೆ ಯಾರಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ಕೋಬಿಟ್ಟಿರಪ್ಪ. ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗ್ ಇದು, ನಾಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗ್, ರೈಟ್? ಮಾಡೋದ್ರ ಜೊತೆಗೆ ನೆಕ್ಸ್ಟ್ ನೀವು ಆನರ್ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಬೇಕಿದ್ರಲ್ಲಿ. ಸುಮ್ಮನೆ ಅಡ್ಡದಿಡ್ಡಿ ಬಂದು ಹಿಂಗ್ ಸುರ್ಬಿಡೋದು. ಅಲ್ಲಿ ಕ್ಯಾಮ್ರಾಮನ್ ವಿಡಿಯೋಗ್ರಾಫರ್ ಇರ್ತಾರೆ, ಸುರ್ಬಿಡ್ತಾರೆ. ಹಿಂಗೆ ಸುರಿಬೇಡಿ, ಹಿಂಗ್ ನಿಂತ್ಕೋಬೇಕು, ಹೆಂಗ್ ಸ್ಟೈಲ್ ನಿಂತ್ಕೋಬೇಕು, ಹಾಕ್ಬೇಕು, ಮನಸ್ಫೂರ್ತಿಯಾಗೆ ಫ್ಲವರ್ ಹಾಕ್ಬೇಕು. ಇದೆಲ್ಲ ಕಲಿಬೇಕು. ನೀವು ನೋಡಿರ್ತೀರ ಎಷ್ಟೊಂದು ಕಡೆ ಸುರ್ಬಿಡ್ತಾರೆ ಟಕ 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 ಅಂತ. ಹಂಗ್ ಮಾಡ್ಬಾರ್ದು. ಟ್ರೇ ಇಟ್ಕೊಳ್ಳೋ ಸ್ಟೈಲ್, ನಿಂತ್ಕೊಳ್ಳೋ ಸ್ಟೈಲ್, ಫ್ಲವರ್ ಹಾಕೋ ಸ್ಟೈಲ್, ಮ್ಯೂಸಿಕ್ ಬರಬೇಕು. ನಾವು ಸ್ವಲ್ಪ ಮ್ಯೂಸಿಕ್ ನ ಕಮ್ಮಿ ಮಾಡಿದೀವಿ, ಯಾಕಂದ್ರೆ ನಮ್ಮ ಎಡಿಟರ್ಸ್ ಅವ್ರಿಗೆ ಸ್ವಲ್ಪ ಈಸಿ ಆಗಲಿ ಅವ್ರು ಮ್ಯೂಸಿಕ್ ಹಾಕೊಳ್ಳಿ ಅಂತ. ಇದು ಡಬಲ್ ಮ್ಯೂಸಿಕ್ ಆಗೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಅದ್ರಲ್ಲೂ ಮಾರ್ಕೆಟಿಂಗ್ ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಇದೆ ಅರುಣ್ ಸರ್ ಹತ್ರ. ಕಾಪಿರೈಟ್ ಮ್ಯೂಸಿಕ್ ಬರುತ್ತೆ ಅಂತ. ಓಕೆ, ಇದು ಒಂದೇ ಅಲ್ಲ ರೀ, ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಇರೋದು. ಏನ್ ಅನಿಸ್ತಾ ಇದೆ ಏನಾದ್ರು ಹೇಳೋದಿಕ್ಕೆ? ಯಾವತ್ತಾದ್ರೂ ಈ ತರ ಅನುಭವ ಆಗಿತ್ತಾ? ಈ ತರ ಸೆಲೆಬ್ರೇಷನ್ ಯಾರು ಲೈಫ್ ಯಾರು ಒಂದು ಚಿಕ್ಕ ಆನರ್ ತರ. ಇದು ಬಿಗ್ ಸರ್ಪ್ರೈಸ್. ವೆರಿ ಹ್ಯಾಪಿ. ದೊಡ್ಡ ಲೆವೆಲ್ ಗ್ರೋ ಆಗ್ಬೇಕು. ಓಕೆ, ನೆವರ್ ಗಿವ್ ಅಪ್. ಆಲ್ ದ ಬೆಸ್ಟ್. ಎಸ್, ಕೂತ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.
ಇವತ್ತಿನ ಲೈವ್ ಇದಾಗಿತ್ತು. ನೆಕ್ಸ್ಟ್ ಲೈವ್ ಬರುತ್ತೆ ನಮ್ಮ ಸೀನಿಯರ್, ಯಾಕಂದ್ರೆ ಇವ್ರ ಬ್ಯಾಚ್ ಬೇರೆ ಅಲ್ಲ. ನಮ್ದು ಪರ್ಸನಲ್ ಅಟೆನ್ಷನ್ ಇನ್ಸ್ಟಿಟ್ಯೂಟ್ ರೀ. ನೋ ಗ್ರೂಪಿಸಮ್, ನೋ ಗ್ರೂಪ್ ಅಲೋ. ಒಬ್ರೆ ಇವ್ರ ಸ್ಟ್ರಗಲ್ ಸ್ಟೋರಿಗೆ ಇವರೇ ವಿನ್ ಆಗ್ಬೇಕು, ಇವ್ರ ಸ್ಟ್ರಗಲ್ ಸ್ಟೋರಿಗೆ ಇವರೇ ವಿನ್ ಆಗ್ಬೇಕು, ಇವ್ರ ಸ್ಟ್ರಗಲ್ ಸ್ಟೋರಿಗೆ ಇವರೇ ವಿನ್ ಆಗ್ಬೇಕು. ಇವ್ರೆಲ್ರಿಗೂ ಒಂದು ಬಿಗ್ ಕ್ಲಾಸ್ ಬರಲಿ. ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಇವತ್ತು ನೀವು ಆನರ್ ಮಾಡಿಸ್ಕೊಂಡಿದ್ದೀರ. ನೆಕ್ಸ್ಟ್ ನೀವು ಆನರ್ ಮಾಡೋ ತರ ಆಯ್ತು. ಆ ಕೃತಜ್ಞತೆ ಇರಲಿ. ಈ ಹಾನರು ಯಾರಿಗೆ ನೀವು ಡೆಡಿಕೇಟ್ ಮಾಡಬೇಕು, ನಿಮ್ಗೆ ಯಾರು ಸಪೋರ್ಟ್ ಮಾಡಬೇಕು ಅವ್ರಿಗೆ ನೀವು ಕಾಲ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ, ಅವ್ರ ಜೊತೆ ಶೇರ್ ಮಾಡ್ಕೊಂಡು ಮಾತಾಡಿ. ಥ್ಯಾಂಕ್ ಯು. ವಿ ಡಾಕ್ಟರ್ ಇಂಜಿನಿಯರ್ಸ್ಗೆ ರೆಫರ್ ಮಾಡಿದ್ದೆ, ಅರುಣ್ ಸರ್ ಜೊತೆ ಕನೆಕ್ಟ್ ಮಾಡಿದ್ದೆ, ಈ ಪೇಜ್ ನೋಡಿದ್ದಕ್ಕೆ. ಅದ್ ಯಾವತ್ತು ಬರುತ್ತೆ ನೀವು ಥ್ಯಾಂಕ್ ಯು ಅಂತ ಹೇಳೋದು? ನನ್ನ ವಾಟ್ಸ್ಆಪ್ ಸ್ಟೇಟಸ್ ನೋಡಿದ್ರೆ ಯಾವತ್ತು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಟೈಮ್, ಥ್ಯಾಂಕ್ ಯು ಟೈಮ್. ಅದಿಲ್ಲ ಅಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗ್ತೀನಿ.